ಅಲ್ಲ ರೆಡಿ ಬಿಟ್ಟೆ ರಾಗಿ ಬಂದು 2 ನಿಮಿಷ. ಓಂ ಧರ್ಮದೃಢಬದ್ಧಮೂಲಃ ವೇದಸ್ಕಂಧಃ ಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲೋ ಸಜಯತಿ ಕಲ್ಪದ್ರುಮೋ ವಿಷ್ಣುಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಜರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೈಮಿಷ್ಯ ನಿಮಿಷಕ್ಷೇತ್ರೇ ಋಷಯಃ ಶೌನಕಾದಯಃ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಮಾಸತ. ಭಗವಂತ ಗರುಡ ದೇವರಿಗೆ ಉಪದೇಶವನ್ನು ತಾನು ಕೊಡ್ತಾ ಇದ್ದಾನೆ. ಯಮ ಮಾರ್ಗದ ಬಗ್ಗೆ ತಿಳಿಸುವಂತಹ ಸಂದರ್ಭದಲ್ಲಿ ಗರುಡ ದೇವರು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಕೀದೃಶೋ ಯಮಲೋಕಸ್ಯ ಪಂಥಾ ಭವತಿ ದುಃಖದಃ ತತ್ರ ಯಾಂತಿ ಯಥಾ ಪಾಪಾಃ ತನ್ಮೇ ಕಥಯ ಕೇಶವ. ಯಮಲೋಕದ ಮಾರ್ಗ ಅನ್ನುವಂತಹದ್ದು ಹೇಗಿರುತ್ತೆ, ಅಲ್ಲಿ ಯಾವ ಪಾಪಗಳನ್ನು ಮಾಡಿರ್ತಕ್ಕಂಥವ್ರು ಆ ಮಾರ್ಗದಲ್ಲಿ ಹೋಗ್ತಾರೆ, ಎಲ್ಲ ವಿಷಯಗಳನ್ನು ಹೇಳಬೇಕು ಅಂತಂದಾಗ ಪರಮಾತ್ಮ ತಾನು ಅದರ ಕುರಿತು ಹೇಳುತ್ತಾ, ವೃಕ್ಷಛಾಯಾ ನ ತತ್ರಾಸ್ತಿ ಯತ್ರ ವಿಶ್ರಮತೆ ನರಃ ಯಸ್ಮಿನ್ ಮಾರ್ಗೇ ನ ಚಾನ್ನಾದ್ಯಂ ಏನ ಪ್ರಾಣಾನ್ ಸಮುದ್ಧರೇತ್. ಯಮ ಮಾರ್ಗದಲ್ಲಿ ಎಲ್ಲಿಯೂ ಕೂಡ ವೃಕ್ಷಗಳ ನೆರಳು ಅನ್ನುವಂತಹದ್ದು ಇರುವುದಿಲ್ಲಂತೆ. ಅಷ್ಟೇ ಅಲ್ಲ, ತುಂಬಾ ಬಿಸಿಲಿರುತ್ತೆ, ವಿಶ್ರಾಂತಿ ತಗೊಳ್ಳಿಕ್ಕೆ ಎಲ್ಲೂ ನೆರಳು ಸಿಗೋದಿಲ್ಲ. ತುಂಬಾ ಹಸಿವೆ ಬಾಯಾರಿಕೆ ಆಗ್ತಾ ಇರುತ್ತೆ, ಆದರೂ ಕೂಡ ಯಾವುದೇ ತರಹದ ನೀರು ಆಹಾರ ಏನೂ ಸಿಗುವುದಿಲ್ಲಂತೆ. ದ್ವಾದಶಾದಿತ್ಯರ ಪ್ರಕಾಶ ಏಕತ್ರ ಬಂದ್ರೆ, ಅಂದ್ರೆ ಒಂದೇ ಕಡೆಯಲ್ಲಿ ಬಂದ್ರೆ ಹೇಗಿರಬೇಕು ಆ ರೀತಿಯಾಗಿರತಕ್ಕಂಥ ಬಿಸಿಲಂತೆ. ಅಲ್ಲಿ ಪೂರ್ಣ ಮಾರ್ಗ ಬಿಸಿಲೇ ಇರುತ್ತೆ ಅಂತಂದ್ರೆ ಹಾಗೆ ಏನಿಲ್ಲ. ಆ ಇಡೀ ಮಾರ್ಗದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆಯ ದುಃಖ ಇರತಕ್ಕಂಥದ್ದು. ಕೆಲವು ಕಡೆಯಲ್ಲಿ ಹೀಗೆ ಘೋರವಾಗಿರತಕ್ಕಂತಹ ಬಿಸಿಲಿರುತ್ತೆ, ಇನ್ನು ಕೆಲವು ಕಡೆಯಲ್ಲಿ ಅದಕ್ಕೆ ವಿರುದ್ಧವಾಗಿ ಅಷ್ಟೇ ತಂಪು, ತುಂಬಾ ಥಂಡಿಯಿಂದ ಅದು ಹೆಚ್ಚಾದರೂ ಅದರಿಂದಲೂ ಬಳಲ್ತಾನೆ ಜೀವ. ಇನ್ನು ಕೆಲವು ಕಡೆಗಳಲ್ಲಿ ಮುಳ್ಳುಗಳಿರ್ತಾವೆ, ಅದರ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಕೆಲವೆಡೆ ವಿಷಪೂರಿತವಾಗಿರತಕ್ಕಂತಹ ಸರ್ಪಗಳಿರ್ತಾವಂತೆ. ಕ್ವಚಿತ್ ಸರ್ಪೈಹಿ ಮಹಾವಿಷೈಹಿ ಸಿಂಹೈಹಿ ವ್ಯಾಘ್ರೈಹಿ ಶ್ವಭಿರ್ಘೋರೈಹಿ. ಸಿಂಹ, ಹುಲಿ ಇತ್ಯಾದಿ ಪ್ರಾಣಿಗಳು, ಇನ್ನು ನರಿನಾಯಿಗಳು ಎಲ್ಲವೂ ಈ ಜೀವನನ್ನ ಕಿತ್ತು ತಿನ್ನಲಿಕ್ಕೆ ಕಾಯ್ತಾ ಇರ್ತಾರೆ. ಅಂತಹ ಒಂದು ಮಾರ್ಗ ಅದು. ಅವುಗಳ ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ಜೀವ. ಇನ್ನು ಕೆಲವು ಕಡೆಯಲ್ಲಿ ಚೇಳುಗಳಿರ್ತಾವೆ, ಅವುಗಳ ಕೈಯಲ್ಲಿ ಚರ್ಚಿಸಿಕೊಳ್ತಾನೆ. ಕ್ವಚಿತ್ ದಹ್ಯತಿ ವನ್ಹಿನ. ತುಂಬಾ ಬೆಂಕಿ ಇರ್ತದಂತೆ ಆ ಮಾರ್ಗದಲ್ಲಿಯೇ. ಅಂತಹ ಬೆಂಕಿಯ ಮಧ್ಯದಲ್ಲಿ, ಅಂದ್ರೆ ಈ ಕಾಡ್ಗಿಚ್ಚಿನ ಮಧ್ಯದಲ್ಲೇ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಹೋಗುವಾಗ ಅವನಿಗೆ ಮಾರ್ಗ ಮಧ್ಯದಲ್ಲಿ ಅಸಿಪತ್ರ ವನ ಅನ್ನುವಂತಹ ಒಂದು ದೊಡ್ಡ ವನ ಅವರಿಗೆ ಸಿಗತ್ತೆ.
ಸುಮಾರು 2000 ಯೋಜನ ಉದ್ದ ಹಾಗೂ ಅಗಲ ಇರತಕ್ಕಂತಹ ಒಂದು ವನ. ಹೆಸರೇ ಹೇಳುವಂತೆ ಹಸಿಪತ್ರ ವನ. ಸಂಸ್ಕೃತದಲ್ಲಿ ಹಸಿ ಅಂತಂದ್ರೆ ಖಡ್ಗ. ಖಡ್ಗದಂತೆ ಎಲೆಗಳಿರತಕ್ಕಂತಹ ವೃಕ್ಷಗಳ ದೊಡ್ಡ ವನ ಅಂತೆ. ಆ ವನದಲ್ಲಿ ಈ ಜೀವ ಪ್ರಯಾಣ ಮಾಡಬೇಕಾಗತ್ತೆ. ಆ ಎಲೆಗಳಿಂದ ಒಂದು ಕಡೆ ತೊಂದರೆ ಆಗ್ತಾ ಇರುತ್ತಂತ ಇವನಿಗೆ. ಅದರಿಂದ ಇವನಿಗೆ ಮೈಯೆಲ್ಲ ಖಂಡ ತುಂಡವಾಗಿ ಕತ್ತರಿಸಿ ಹೋಗ್ತಾ ಇರ್ತದೆ. ಅದರ ಜೊತೆಯಲ್ಲಿ ಆ ವನದಲ್ಲಿರತಕ್ಕಂತಹ ಕಾಡು ಪ್ರಾಣಿಗಳಿಂದಲೂ ವೇದನೆಯನ್ನು ಅನುಭವಿಸ್ತಾ ಇರ್ತಾನೆ. ಹೀಗೆ ತುಂಬಾ ದುಃಖಪಟ್ಟು ಯಮ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡ್ತಾ ಇರ್ತಾನೆ. ಕೆಲವು ಕಡೆ ಅಂತೂ ಗಾಢಾಂಧಕಾರ ಅಂತ, ಪೂರ್ಣ ಚಡ್ಡತ್ತಲೆ. ಎಲ್ಲಿ ಹೆಜ್ಜೆ ಇಡಬೇಕು ಅಂದ್ರೆ ಮುಂದೆ ಏನಿದೆ ಕಾಣಿಸೋದಿಲ್ಲ. ಹಳ್ಳ ಇದೆಯೋ ಅಥವಾ ಏನಾದ್ರೂ ಕಲ್ಲಿದೆಯೋ ಅಥವಾ ಏನಾದ್ರೂ ಹಾವು ಚೇಳು ಮುಂತಾದ ಹೋಗ್ತಾ ಇದೆಯೋ ಏನೂ ಗೊತ್ತಾಗುವುದಿಲ್ಲ. ಅಂತಹ ಗಾಢವಾದ ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಇನ್ನು ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಪರ್ವತಗಳಿರ್ತಾವೆ. ಅದನ್ನು ಕಷ್ಟಪಟ್ಟು ಹತ್ಕೊಂಡು ಹೋಗಬೇಕಾಗತ್ತೆ. ಹತ್ತುತ್ತಾನೆ, ಅಲ್ಲಿಂದ ಬೀಳ್ತಾ ಇರ್ತಾನೆ ಕೆಳಗೆ. ಗಚ್ಚತೆ ಕ್ಷುರಧಾರಾಸು, ತುಂಬಾ ಮೊನಚಾಗಿರತಕ್ಕಂತಹ ಕಲ್ಲುಗಳ ಮೇಲೆ ಏನು ಹೆಜ್ಜೆ ಇಟ್ರೆ ಎಲ್ಲ ಚುಚ್ಚಿಕೊಳ್ತಾವೆ. ಅಂತಹ ಚೂಪಾದ ಕಲ್ಲುಗಳ ಮೇಲೆ ಅವನು ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗತ್ತೆ. ಸ್ಥಳತ್ಯಂಧೆ ತಮಸ್ಯುಗ್ರೆ ಜಲೆ ನಿಪತತಿ ಕ್ವಚಿತ್. ಕೆಲವು ಕಡೆ ಅಂತೂ ದೊಡ್ಡ ದೊಡ್ಡ ಸರೋವರಗಳಿರ್ತಾವಂತ, ಅವುಗಳಲ್ಲಿ ಬಿದ್ದು ಹೋಗ್ತಾ ಇರ್ತಾನೆ. ಜಲೌಕ ಅಂತ ಕರೀತಾರೆ. ಅಂದ್ರೆ ನೀರಿನಲ್ಲೇ ಇರತಕ್ಕಂತಹ ಒಂದು ಬಗೆಯ ಹೊಳಗಳು, ಜೀವರಿಗೆ ತೊಂದರೆ ಉಂಟು ಮಾಡುವಂತಹ ಪ್ರಾಣಿಗಳು. ಅಂತಹ ಆ ಸರೋವರದಲ್ಲಿ ಬಿದ್ದು ಆ ಕೆಸರಿನಲ್ಲಿ ಮುಳುಗಿ ಹೋಗ್ತಾ ಇರ್ತಾನಂತೆ ಜೀವ. ಕ್ವಚಿತ್ ಸಂತಪ್ತ ಕರ್ದಮೆ. ಕೆಲವು ಕಡೆ ಅಂತೂ ಚೆನ್ನಾಗಿ ಕಾದಿರತಕ್ಕಂತಹ ಉಸುಕಿನ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಕೆಲವು ಕಡೆ ಬೆಂಕಿಯ ರಾಶಿ ಇರ್ತದಂತೆ, ಆ ಬೆಂಕಿಯಲ್ಲಿ ಪ್ರಯಾಣ. ಇನ್ನು ಕೆಲವು ಕಡೆ ಹೊಗೆಯದ್ದೇ ರಾಶಿ, ಅಂದ್ರೆ ದಟ್ಟವಾಗಿರತಕ್ಕಂತಹ ಹೊಗೆ, ಎದುರುಗಡೆ ಏನು ಕಾಣಿಸೋದಿಲ್ಲ. ಅಂತಹ ಹೊಗೆಯ ಮಧ್ಯದಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಹೀಗೆ ಆ ಮಾರ್ಗದಲ್ಲಿ ಹೋಗುವಾಗ, ಈಗ ಮಾರ್ಗದ್ದು ಒಂದು ತೊಂದರೆ ಆದರೆ ಮೇಲಿನಿಂದ ಇವರ ಮೇಲೆ ಅನೇಕ ಬಗೆಯಾಗಿರತಕ್ಕಂತಹ ಮಳೆ ಆಗ್ತಾ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮಳೆ ಅಂದ್ರೆ ಕೇವಲ ನೀರಿನ ಮಳೆ ಅಲ್ಲ, ಕೆಲವು ಕಡೆ ಬೆಂಕಿಯದ್ದೇ ಮಳೆ ಬೀಳ್ತಾ ಇರ್ತದೆ. ಕಲ್ಲುಗಳ ಮಳೆ ಅಂತ, ಎಲ್ಲ ಕಡೆಯಿಂದ ಕಲ್ಲುಗಳು ಹೊಡಿತಾ ಇರ್ತಾರೆ. ಶಿಲಾವೃಷ್ಟಿ ಸವಜ್ರಕ, ರಕ್ತಗಳ ವೃಷ್ಟಿ, ಶಸ್ತ್ರಾಸ್ತ್ರಗಳ ವೃಷ್ಟಿ, ಕುದಿಯುವ ನೀರಿನ ಒಂದು ಮಳೆ, ಈ ರೀತಿ ತುಂಬಾ ಹೇಳುತ್ತಾರೆ. ಹೀಗೆ ಹೋಗ್ತಾ ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಪರ್ವತಗಳಿರ್ತಾವೆ. ಅದರ ಗುಹೆಗಳು, ಆಳವಾಗಿರತಕ್ಕಂತಹ ಗುಹೆಗಳು. ಆ ಗುಹೆ ಒಳಗಡೆನೆ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆ ಗಾಢಾಂಧಕಾರದಲ್ಲಿ ಹಾಗೆ ಹೋಗ್ತಾ ಇರ್ತಾನಂತೆ. ಇನ್ನು ಅಲ್ಲಲ್ಲಿ ದೊಡ್ಡ ದೊಡ್ಡ ಸರೋವರಗಳಂತ. ಯಾವುದು ಅಂದ್ರೆ ಎಲ್ಲ ಬರೀ ನೀರಿನಂತಲ್ಲ, ಯಾವುದೋ ಎಲ್ಲ ಹೇಸಿಗೆಯ ಪದಾರ್ಥಗಳಿಂದ, ಮಲಮೂತ್ರ ಅವುಗಳಿಂದ ತುಂಬಿರುವಂತಹ ಸರೋವರಗಳಿರ್ತಾವೆ. ಅದರಲ್ಲಿ ಬಿದ್ದು ಹೋಗ್ತಾ ಇರ್ತಾನೆ. ಇಲ್ಲಿ ಹೋಗುವಾಗ ಅವನಿಗೆ ಮಾರ್ಗ ಮಧ್ಯದಲ್ಲಿ ಸಿಗುವಂತಹದ್ದೇ ವೈತರಣಿ ನದಿ ಅನ್ನುವಂತಹದ್ದು. ಬಹಳ ಉಗ್ರವಾದ ನದಿ ಅದು. ಅದನ್ನ ನೋಡುವುದೇ ಅಥವಾ ಅದರ ವಾರ್ತೆ ಕೇಳುವುದೇ ಭಯಂಕರ ಅಂತಹ ನದಿ ಅದು. 100 ಯೋಜನ ವಿಸ್ತೀರ್ಣವಾಗಿರತಕ್ಕಂತಹ ನದಿ ಅದು. ಪೂಯಶೋಣಿತ ವಾಹಿನಿ, ಎಲ್ಲ ಅಸಹ್ಯದ ಪದಾರ್ಥಗಳಿಂದ, ಮಲ ಮೂತ್ರ ಕೀವು ರಕ್ತ ಶ್ಲೇಷ್ಮ ಇಂತಹ ಎಲ್ಲ ಪದಾರ್ಥಗಳಿಂದ ತುಂಬಿ ಹರಿತಕ್ಕಂಥದ್ದು. ಮಹಾಗ್ರಾಹ ಸಮಾಕೀರ್ಣ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಮೊಸಳೆಗಳಿಂದ ಕೂಡಿರುವಂತಹದ್ದು. ಘೋರವಾಗಿರತಕ್ಕಂತಹ 100 ಪಕ್ಷಿಗಳು ಆ ನದಿಯ ಮೇಲ್ಭಾಗದಲ್ಲಿ ಹಾರಾಡಿಕೊಂಡಿರ್ತಾವೆ. ಅದು ಪಾಪಿಗಳಾದಂಥವರಿಗೆ ಆ ವೈತರಣಿ ನದಿ ಇನ್ನಷ್ಟು ಉಗ್ರವಾಗಿ ಕಾಣಿಸಿಕೊಳ್ಳುತ್ತದೆ. ನೋಡುವಾಗಲೇನೆ ಏನು ಮೇಲಕ್ಕೆ ದಟ್ಟವಾದ ಹೊಗೆ ಬರುವಂತೆ. ಹೇಗೆ ಈ ಒಂದು ಬಾಣಲೆಯಲ್ಲಿ ಎಣ್ಣೆ ಅದು ಹಾಕಿ ಚೆನ್ನಾಗಿ ಕೆಂಡದ ಮೇಲಿಟ್ಟು ಹಾಗೆ ಮರೆತು ಹೋಗಿಬಿಟ್ರೆ ಮನೆಯೆಲ್ಲ ಹೊಗೆಯಾಗಿ ಯಾವ ಓಡಿಕೊಂಡು ಬರೋದಿರ್ತದೆ ನೋಡಿ, ಅಂತಹ ಪರಿಸ್ಥಿತಿ ವೈತರಣಿಯಲ್ಲಿ ಹಾಗೆ.
ವೈತರಣಿ ಅಂದ್ರೆ ಆ ರೀತಿಯಲ್ಲಿ ಹೊಗೆ ಬರ್ತಾ ಇರ್ತದೆ ಮೇಲೆ. ತ್ರಿಮಿಹಿ ಸಂಕುಲ ಘೋರೈಹಿ, ಘೋರವಾದ ತ್ರಿಮಿಗಳು, ಆ ನದಿಯ ತುಂಬ ತ್ರಿಮಿಗಳು. ಅವು ಎಂಥದ್ದು ಅಂತಂದ್ರೆ ಆ ತ್ರಿಮಿಯೇ ಪ್ರತಿಯೊಂದಕ್ಕೂ ಸೂಚೀವತ್ರೈಹಿ ಅಂತ ಹೇಳ್ತಾರೆ. ಸೂಜಿಯಂತಹ ಒಂದು ಮುಖ ಅಂತೆ, ಚುಚ್ಚುವಂತಹ ಆ ತರಹದ ಕ್ರಿಮಿಗಳು ಇಡೀ ನದಿಯಲ್ಲಿ ತುಂಬಿಕೊಂಡು ಹೋಗಿರ್ತಾರೆ. ಜೊತೆಯಲ್ಲಿ ಆ ನದಿಯ ಮೇಲ್ಭಾಗದಲ್ಲಿಯೇ ಅನೇಕ ಪಕ್ಷಿಗಳು, ತುಂಬಾ ತೀಕ್ಷ್ಣವಾದ ತುಂಡ ಇರತಕ್ಕಂತಹ ತುಂಬಾ ಪಕ್ಷಿಗಳು, ಅಂದ್ರೆ ಹದ್ದು, ಕಾಗೆ ಮುಂತಾಗಿರತಕ್ಕಂಥವುಗಳು ಅವು ಮೇಲ್ಗಡೆ ಕಾಯ್ತಿರ್ತಾವಂತೆ. ಯಾರಾದರೂ ಈ ಆಹಾರ ಜೀವ ಸಿಗ್ತಾರೇನೋ ಅವರನ್ನು ಕಿತ್ತು ತಿನ್ಲಿಕ್ಕೆ ಅವು ಕಾಯ್ತಿರ್ತಾವಂತೆ. ಜೊತೆ ನದಿ ಒಳಗಡೆ ನೋಡಿದ್ರೆ ಅಲ್ಲೂ ನಾನಾ ಬಗೆಯ ಮಾಂಸ ಭೇದಕವಾಗಿರತಕ್ಕಂತಹ ಜಲಚರ ಪ್ರಾಣಿಗಳು, ಮೀನು, ಆಮೆ, ಮೊಸಳೆ, ತಿಮಿಂಗಲ, ಇನ್ನು ಚೇಳು ಮುಂತಾಗಿರತಕ್ಕಂಥದ್ದು. ಹೀಗೆ ಅಂತಹ ಭಯಂಕರವಾದ ನದಿಯದು. ಅದರ ಪ್ರವಾಹವು ಅಷ್ಟೇ ರಭಸ ಅಂತ. ಪತಿತಾಹ ತತ್ ಪ್ರವಾಹೇ ಚ ರಂದಂತಿ ಬಹುಪಾಪಿನಃ ಅಂತ ಹೇಳುತ್ತಾರೆ. ಹರಿಯುವ ಶಬ್ದ ಕೇಳಿದರೆ ಸಾಕು ಹೆದರ್ಕೊಂಡ್ಬಿಡ್ತಾನೆ. ಆ ನದಿ ಹರಿಯುವ ಶಬ್ದವೇ ಅಷ್ಟು ಭಯಾನಕ. ಇದರಲ್ಲಿ ಬಿದ್ರು ಅಂದ್ರೆ ಯಾರು ಉದ್ಧಾರ ಮಾಡೋರು ಇಲ್ಲೇ ಇಲ್ಲ ಅಂತ ಅರ್ಥ. ಕೂತ್ಕೊಳ್ತಾ ಇರ್ತಾರಂತೆ ತನ್ನವರನ್ನ, ಹಾ ಭ್ರಾತಃ, ಹಾ ಪುತ್ರ. ಎಲ್ಲಿ ಭ್ರಾತ, ಎಲ್ಲಿ ಪುತ್ರ, ಇಲ್ಲಿ ಯಾರಿಲ್ಲ, ಎಲ್ಲಾರು ಬಿಟ್ಟು ಬಂದಿದ್ದಾನೆ. ಅಲ್ಲಿ ಕೂತ್ಕೊಂಡು ಮಕ್ಕಳು, ನನ್ನ ಹೆಂಡತಿ, ನನ್ನ ಸಖ ಯಾರಿರ್ತಾರೆ, ಎಲ್ಲಾರನ್ನೂ ಬಿಟ್ಟು ಹೋಗಿರ್ತಾನೆ. ಕ್ಷುದಿತ ಸ್ತೃಷಿತಾಹ, ಹಾಗಾಗಿ ಅದರಲ್ಲಿ ಬಿದ್ದು ಅದೇ ಒಂದು ಆ ಹೇಸಿಗೆಯ ಪದಾರ್ಥಗಳನ್ನೇ ಅದನ್ನೇ ಪಾನ ಮಾಡುತ್ತಾನೆ, ಅದನ್ನೇ ವಾಂತಿ ಮಾಡುತ್ತಾನೆ. ಹಾಗೆ ಬಹಳ ಉಗ್ರವಾಗಿ ಘೋರವಾದ ಒಂದು ನದಿ ಅದು. ಅತಿಗರ್ಜಂತಿ ಅಂತ ಹೇಳ್ತಾರೆ. ದುರ್ನಿರೀಕ್ಷ್ಯ, ನೋಡೋದೇ ಕಷ್ಟ ಅಂತೆ. ವೈತರಣಿ ನದಿಯನ್ನ ನೋಡಬೇಕಾದ್ರೇನೆ ತುಂಬಾ ಧೈರ್ಯ, ಎದೆಗಾರಿಕೆ ಬೇಕಾಗ್ತದೆ ಅಂತಾರೆ ವೇದವ್ಯಾಸರು. ತಸ್ಯಾಹ ದರ್ಶನ ಮಾತ್ರೇಣ, ಅದನ್ನು ನೋಡಿದರೆ ಸಾಕು ಅವನು ಇನ್ನು ಸತ್ತೇ ಹೋಗಿರ್ತಾನೆ ಅಲ್ಲಿಗೆ, ಮತ್ತೆ ಪುನಃ ಸಾಯುವ ಪರಿಸ್ಥಿತಿ ಉಂಟಾಗಿರ್ತದೆ. ಅಷ್ಟು ಭಯಾನಕ ಅಂತ ಹೇಳ್ತಾರೆ. ಅಂತಹ ತುಂಬಾ ಚೇಳುಗಳಿಂದ, ಕಪ್ಪು ಸರ್ಪಗಳಿಂದ ಕೂಡಿರುವಂತಹ ಒಂದು ನದಿ ಅದು. ಇದೆಲ್ಲ ಒಂದು ಕಡೆ ಆದರೆ ಸಾಲದ್ದಕ್ಕೆ ಆವರ್ತ ಶತಸಾಹಸ್ರೈಹಿ, ಅದರಲ್ಲಿ ಸಾವಿರಾರು ಕಡೆಯಲ್ಲಿ ಆ ನದಿಯಲ್ಲಿ ಸುಳಿಗಳಂತೆ. ಆ ಸುಳಿಗೆ ಸಿಕ್ಕಾಕೊಂಡ ಒಳಗೆ ಹೊಟ್ಟೋಗ್ತಾರೆ, ಪಾತಾಳಕ್ಕೆ ಹೊಟ್ಟೋಗ್ತಾರೆ ಜೀವರಾಶಿಗಳು. ಹಾಗೆ ಒಳಗೆ ಹೋಗಿ ಮತ್ತೆ ಮೇಲೆ ಬರುವಂತವರಾಗ್ತಾರೆ. ಪಾಪಿಗಳಿಗೋಸ್ಕರವಾಗಿಯೇ ಪ್ರತ್ಯೇಕವಾಗಿ ನಿರ್ಮಿತವಾಗಿರತಕ್ಕಂತಹ ನದಿ ಅದು. ನಾಪರಂ ದೃಶ್ಯತೆ ತಸ್ಯಾಹ, ದುಸ್ತರ ಅಂತ ಹೇಳ್ತಾರೆ. ದುಸ್ತರ ಅಂದ್ರೆ ದಾಟ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವೇ ಇಲ್ಲ ಅಂತ. ಪಾಪಿಗಳಿಗಂತೂ ಅದು ಅವನಿಗೋಸ್ಕರವೇ ಮಾಡಿಟ್ಟಂತಹದ್ದು. ಹಾಗಾಗಿ ತುಂಬಾ ಕಾಲ ಅಲ್ಲೇ ಬಿದ್ದು ನರಳುತ್ತಾ ಇರ್ತಾರೆ. ರೋಷಂತಶ್ಚ ರುದಂತಶ್ಚ, ತುಂಬಾ ದುಃಖ ಪಡ್ತಾ ಇರ್ತಾರೆ. ಹಾಗೆ ಆ ಪಾಶಗಳನ್ನ ಹಾಕಿರ್ತಾರೆ. ತೊಂದರೆ ಇಷ್ಟೇ ಸಾಕು, ಪರವಾಗಿಲ್ಲ. ಆಂಟಿಗೆ ಕೇಳಿಸೋದಿಲ್ಲ ಅಂತ ಅದಕ್ಕೆ ಅವ್ರಿಗೆ ಕೇಳಿಸ್ತಾ ಇರ್ಲಿಲ್ಲ, ಅದ್ರಲ್ಲಿ ಹೇಳೋದು ಇಲ್ಲಿ ಮೇಲೆ ಇಟ್ಕೊಳ್ತೀನಿ. ನಾನು ಇಷ್ಟೇ ಅಲ್ಲ ಮೆತ್ತ ಮಾತಾಡ್ತಿದ್ದೆ. ತೊಂದ್ರೆ 100 ಜನರವರೆಗೂ ಮ್ಯಾನೇಜ್ ಆಗ್ತದೆ. ಸರಿ ಸರಿ ಸರಿ. ಕ್ರೋಶಂತಶ್ಚ ರುದಂತಶ್ಚ ದುಃಖಿತಾಹ ಯಾಂತಿ ಪಾಪಿನಃ. ಕ್ರೋಶಂತಶ್ಚ, ತುಂಬಾ ಆ ನದಿಯಲ್ಲಿ ಬಿದ್ದಂತವರು ತುಂಬಾ ಚೀರಾಡ್ತಾರಂತೆ. ನನ್ನನ್ನ ಮೇಲಕ್ಕೆತ್ತಿ ಇದರಿಂದ ಉದ್ಧಾರ ಮಾಡಿ ಅಂತ ಗಟ್ಟಿಯಾಗಿ ಕಿರಿಚಿಕೊಳ್ತಾರಂತೆ. ದುಸ್ತರ, ಬಹು ದುಃಖದ ಅಂತ ಒಂದು ನದಿ ಅದು. ಅದರಲ್ಲಿ ಬಿದ್ದ ನಂತರ ಅದೆಲ್ಲ ದುಃಖ ಅನುಭವಿಸಿದ ಮೇಲೆ, ಆಚೆ ಕಡಕ್ಕೆ ಹೋದ ಮೇಲೆ ಈ ಪಾಪಿಗಳಿಗೆ ಅವರಿಗೆ ಶೂಲ ಹಾಕಿ ಚುಚ್ಚಿ ಮೇಲಕ್ಕೆ ತೆಗೀತಾರೆ. ಯಾವುದೋ ಈ ವಡೆ ಇತ್ಯಾದಿ ಎಲ್ಲ ಏನೋ ಚುಚ್ಚಿ ತೆಗೆದ ಹಾಗೆ ಈ ಪಾಪಿಗಳಿಗೆ ನಾನಾ ತರಹದ ಪಾಶಗಳನ್ನ ಹಾಕಿ ಶಸ್ತ್ರಾಸ್ತ್ರಗಳಿಂದ ಚುಚ್ಚಿ ಮೇಲಕ್ಕೆ ತೆಗೆದುಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾರಂತೆ ಯಮದೂತರು. ನಾಸಾಗ್ರ ಪಾಶದೃಷ್ಟಾಶ್ಚ ಅಂತ ಹೇಳ್ತಾರೆ. ಪಾಪಿಗಳನ್ನ ಕರೆದೊಯ್ಯುವಾಗಲೂ ಅನೇಕ ರೀತಿಯ ಪ್ರಭೇದ ಅಂತ. ಕೆಲವರಿಗೆ ಈ ಕೈಗಳನ್ನ ಕಟ್ಟಿ ಹಾಕಿರ್ತಾರೆ ಕೆಲವು ಪಾಪಿಗಳಿಗೆ, ಇನ್ನು ಕೆಲವರಿಗೆ ಕುತ್ತಿಗೆ ಹತ್ರ ಕಟ್ಟಿ ಹಾಕಿರ್ತಾರಂತೆ. ಈ ನಾಯಿಗಳಿಗೆ ಕಟ್ಟಿ ಹಾಕಿರ್ತಾರೆ ನೋಡಿ ಕುತ್ತಿಗೆಗೆ, ಆ ತರಹ.
ಇನ್ನು ಕೆಲವರಿಗೆ ಕಿವಿಗಳ ಹತ್ರ ಕಟ್ಟೆ ಆಗಿರ್ತಾರತ್ತೆ, ಕರ್ಣಪಾಶ ಅಂತ ಹೇಳ್ತಾರೆ ಅದಕ್ಕೆ. ಅಥವಾ ಇನ್ನು ಕೆಲವರಿಗೆ ಹಸುರಳಿ ಇದ್ದಂತೆ 3 ದಾರ ಹಾಕಿರ್ತಾರೆ, ಎತ್ತು ಎಮ್ಮೆ ಇತ್ಯಾದಿ ಹಾಕಿದ ಹಾಗೆ 3 ದಾರ ಹಾಕಿ ಸೆಳೆಕೊಂಡು ಹೋಗ್ತಾ ಇರ್ತಾರಂತೆ. ಕಾಲಪಾಶ, ಕಾಕಪಾಶ, ಈ ತರ ತುಂಬಾ ಪಾಶಗಳಿರ್ತವೆ ಯಮದೂತರ ಬಳಿಯಲ್ಲಿ. ಅವರವರ ಒಂದು ಪರಿಸ್ಥಿತಿಯ ತಕ್ಕ ಹಾಗೆ ಅವರವರಿಗೆ ಆಯಾ ಪಾಶಗಳನ್ನು ಹಾಕಿ ಸೆಳೆಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗಲೂ ಈ ಪಾಪಿಗಳ ಮೇಲೆ ಏನೋ ಒಂದು ಭಾರವನ್ನು ಹೊರಿಸಿ ಒಂದು ದೊಡ್ಡ ಬಂಡೆಗಲ್ಲನ್ನು ಅಥವಾ ಕಬ್ಬಿಣದ ಗುಂಡನ್ನು ಇಟ್ಟು ಸೆಳೆಕೊಂಡು ಬನ್ನಿ ಅಂತ ಹೇಳ್ತಾರಂತೆ. ಈ ರೀತಿ ಯಮದೂತೈಹಿ ಮಹಾಘೋರೈಹಿ. ಆಚಾರ್ಯ ಇದನ್ನ ಮೇಲಿಟ್ಕೊಂಡ್ರೆ ಇದರ ಪರವಾಗಿಲ್ಲ, ಇದೇನಿಲ್ವಲ್ಲ, ಏನಿಲ್ಲ. ಸರಿ, ಒಂದು ಸ್ವಲ್ಪ ವಾಲ್ಯೂಮ್ ನೋಡ್ಲಾ? ನಾನು ಏನಂತ ಇಲ್ಲ ಇದೆ ನೋಡಿ, ವಾಲ್ಯೂಮ್ ಮೇಲೆ ಮೇಲೆ ಇದೆ. ಒಂದು ನಿಮಿಷ, ವಾಲ್ಯೂಮ್ ಸರಿ ಮಾಡಿ. ಹಾಗೆ ಘೋರರಾಗಿರತಕ್ಕಂತಹ ಯಮದೂತರ ಕೈಯಲ್ಲಿ ಹೊಡೆಸಿಕೊಳ್ಳುತ್ತಾ ವಮಂತೋ ರುಧಿರಂವತ್ರಾತ್, ಬಾಯಿಂದ ರಕ್ತವನ್ನ ಕಾರ್ತಾ ಇರ್ತಾರೆ, ಅದನ್ನೇ ಭುಂಜಿಸ್ತಾ ಮುಂದೆ ಹೋಗ್ತಾ ಇರ್ತಾರಂತೆ. ಶೋಚಂತಿ ಸ್ವಾನಿಕರಮಾಣಿ, ತಾವು ಮಾಡಿರತಕ್ಕಂತಹ ನಾನಾ ಬಗೆಯಾದ ಏನು ದುಷ್ಕರ್ಮಗಳಿದ್ದಾವೆ ಅದನ್ನೆಲ್ಲ ನೆನೆಸಿಕೊಳ್ತಾ ಅವರು ದುಃಖ ಪಡ್ತಾ ಇರ್ತಾರೆ. ಅತೀವ ದುಃಖ ಸಂಪನ್ನ ಅಂತ ಹೇಳ್ತಾರೆ. ವೈತರಣಿ ಬಿದ್ದವರ ಪಾಡು ಯಾರಿಗೆ ಹೇಳಬೇಕಾಗೇ ಇಲ್ಲ. ತುಂಬಾ ದುಃಖವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಹಾಗೆ ಅಷ್ಟೆಲ್ಲ ದುಃಖವನ್ನ ಪಡ್ತಾ ಒಂದೊಮ್ಮೆ ಸಜ್ಜೀವಿಯಾಗಿದ್ದ ಅಂತಂದ್ರೆ ಅವನಿಗೆ ಅಲ್ಲಿ ಪಶ್ಚಾತ್ತಾಪ ಪಡ್ತಾನಂತೆ. ಎಲ್ಲರಿಗೂ ಬರಲೇಬೇಕು ಅಂತ ಏನಿಲ್ಲ, ಆದ್ರೆ ಅಷ್ಟು ಕಷ್ಟ ಅನುಭವಿಸುವಾಗ ಅವನಿಗೆ ಅನಿಸ್ತದೆ ಮಹತಾ ಪುಣ್ಯ ಯೋಗೇನ, ಎಷ್ಟೋ ಪುಣ್ಯ ಮಾಡಿದ್ರೆ ಹೊರತು ಮನುಷ್ಯ ಜನ್ಮ ಅನ್ನೋದೇ ಸಿಗುವುದಿಲ್ಲ. ಅಂತಹ ಮನುಷ್ಯ ಜನ್ಮ ಬಂದಾಗ ನಾನು ಅದನ್ನು ವ್ಯರ್ಥ ಮಾಡಿಕೊಂಡಲ್ಲ ಅಂತ ಅಲ್ಲಿ ಹೋದಾಗ ದುಃಖ ಪಡ್ತಾನಂತ ಜೀವ. ಮಾನುಷಂ ಜನ್ಮ ಲಭ್ಯತೆ ತತ್ ಪ್ರಾಪ್ಯ ನಕೃತೋ ಧರ್ಮ. ಅಂತಹ ಮನುಷ್ಯ ಜನ್ಮ ಪಡ್ಕೊಂಡಾಗ್ಯೂ ಧರ್ಮಾಚರಣೆಯನ್ನ ಮಾಡಲಿಲ್ವಲ್ಲ ನಾನು, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಅಲ್ಲಿ ಪಶ್ಚಾತ್ತಾಪ ಪಡ್ತಾನಂತ. ಅಲ್ಲಿ ಪಟ್ಟು ಯಾವ ಪ್ರಯೋಜನವೂ ಇಲ್ಲ. ಇಲ್ಲಿ ಪಶ್ಚಾತ್ತಾಪ ಆಗಬೇಕು ನಿಜವಾಗಿ. ಪಶ್ಚಾತ್ತಾಪ ಆದ್ರೆ ಒಂದು ಸ್ವಲ್ಪ ಆದ್ರೂ ಪುಣ್ಯ ಕಾರ್ಯದಲ್ಲಿ ಅವನು ತೊಡಗಿಯಾನು. ಆದರೆ ಅಲ್ಲಿ ಹೋದಾಗ ಪಶ್ಚಾತ್ತಾಪವನ್ನು ಪಡ್ಕೊಳ್ತಾನಂತೆ. ಮಯಾನ ದತ್ತಂ ನ ಹುತಂ ಹುತಾಶನೆ ತಪೋ ನ ತಪ್ತಂ ತ್ರಿದಶಾನ ಪೂಜಿತಾ. ನೆನೆಸ್ಕೊಳ್ತಾನಂತೆ ಜೀವ ಅಲ್ಲಿ ಹೋದಾಗ. ನಾನು ಬದುಕಿರುವಾಗ ಯಾವುದೇ ತರಹದ ದಾನ ಧರ್ಮಗಳನ್ನ ಮಾಡಲಿಲ್ಲ, ಯಜ್ಞಯಾಗಾದಿ ಕರ್ಮಗಳನ್ನ ಮಾಡಲಿಲ್ಲ, ಅದರಂತೆ ಭಗವಂತನ ಕುರಿತಾದಂತಹ ತಪಸ್ಸನ್ನ ನಾನು ಮಾಡಲಿಲ್ಲ, ದೇವತೆಗಳ ಪೂಜೆ ಅಂದ್ರೆ ದೇವತಾರ್ಚನೆ ಪ್ರತಿನಿತ್ಯ ದೇವರ ಪೂಜೆಯನ್ನು ನಾನು ಮಾಡಲಿಲ್ಲ, ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ನಾನು ಮಾಡಲಿಲ್ಲ, ಹೀಗೆ ವ್ಯರ್ಥವಾಗಿ ಕಾಲ ಕಳೆದು ಬಿಟ್ನಲ್ಲ ಅಂತ ದುಃಖವನ್ನು ಪಡುವಂಥವನಾಗ್ತಾನೆ. ಅದರಂತೆ ಗೋವುಗಳ ಸೇವೆ, ಬ್ರಾಹ್ಮಣರ ಪೂಜೆ, ಇದು ಯಾವುದನ್ನೂ ನಾನು ಮಾಡಲಿಲ್ವಲ್ಲ, ಗಂಗಾ ಸ್ನಾನಾದಿ ಪುಣ್ಯ ಕರ್ಮಗಳನ್ನು ನಾನು ಆಚರಣೆ ಮಾಡಲಿಲ್ಲ, ಸತ್ಪುರುಷರನ್ನ ನಾನು ಅವರ ಕಾಲು ಹಿಡಿದು ಅವರಿಂದ ಒಳ್ಳೆಯ ತತ್ವಗಳನ್ನು ಶ್ರವಣ ಮಾಡಲಿಲ್ಲ, ಪರೋಪಕಾರವನ್ನ ಮಾಡಲಿಲ್ಲ, ಹೀಗೆ ವ್ಯರ್ಥವಾಗಿ ಕಾಲ ಕಳೆದ್ನಲ್ಲ ಅಂತ ಎಲ್ಲ ಅಲ್ಲಿ ಹೋಗಿ ದುಃಖ ಪಡ್ತಾ ಇರ್ತಾನಂತೆ. ಅಲ್ಲಿ ಜಲಾಶಯೋ ನೈವ ಕೃತೋ ಹಿ ನಿರ್ಜಲೆ, ಜನಕ್ಕೆ ಉಪಕಾರ ಆಗ್ಲಿ ಅಂತ ಅಲ್ಲಲ್ಲಿ ಕೆರೆ ಬಾವಿ ಇತ್ಯಾದಿಗಳನ್ನ ತೋಡಿಸುವಂತಹದ್ದು, ಅದರಂತೆ ವೃಕ್ಷಗಳನ್ನ ಹಾಕುವಂತಹದ್ದು, ಅಥವಾ ಪಶುಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಉಪಕಾರ ಆಗ್ಲಿ ಅಂತ ಏನಾದ್ರೂ ಕರ್ಮಗಳನ್ನ ಮಾಡುವಂತಹದ್ದು, ಮತ್ತೆ ಬ್ರಾಹ್ಮಣರಿಗೆ ವೃತ್ತಿಯನ್ನು ಕಲ್ಪಿಸಿಕೊಡುವಂತಹದ್ದು, ಇದು ಯಾವುದೂ ಸಹ ನಾನು ಮಾಡಲಿಲ್ವಲ್ಲ, ದುಃಖ ಪಡ್ತಾನಂತ ಅಲ್ಲಿ ಹೋದಾಗ. ನನಿತ್ಯದ ನನ್ನ ಗವಾನ್ಹಿಕಂಕೃತಂ, ಅನ್ನದಾನಾದಿ ಕರ್ಮಗಳು, ಅನ್ನದಾನಾದಿಗಳೆಲ್ಲ ಅದಕ್ಕೆ ನಿತ್ಯ ದಾನಗಳು ಅಂತ ಕರೆದಿದ್ದಾರೆ. ಅಂದ್ರೆ ನಿತ್ಯ ಮಾಡಬೇಕಾದದ್ದು, ಮನುಷ್ಯನಿಗೆ ಗೃಹಸ್ಥನಿಗೆ ವಿಶೇಷವಾಗಿ ಕರ್ತವ್ಯ ಇದೆ. ಉಳಿದ ಕೆಲವು ದಾನಗಳು ಆಯಾ ಸಾಂದರ್ಭಿಕವಾಗಿ ಅಂದ್ರೆ ಆಯಾ ಸಂದರ್ಭ, ಹಬ್ಬ ಅಥವಾ ಅಂತಹ ಸಂದರ್ಭಗಳಲ್ಲಿ ಮಾಡುವುದಿದ್ದರೆ, ಅನ್ನದಾನಾದಿಗಳು, ಅನ್ನದಾನ ಜಲದಾನ ಇದೆಲ್ಲ ನಿತ್ಯವೂ ಮಾಡಬೇಕಾಗಿರತಕ್ಕಂತಹ ದಾನಗಳು. ಈ ನಿತ್ಯ ದಾನವನ್ನೇ ಬಿಟ್ಟಿದ್ದೇನಲ್ಲ ನಾನು, ನಿತ್ಯ ಅತಿಥಿ ಸತ್ಕಾರ ಮಾಡದೆ ಹಾಗೆ ಮನೆಯಲ್ಲಿ ನನಗೋಸ್ಕರ ಅಡಿಗೆ ಮಾಡಿಕೊಂಡು ಉಂಡಿದ್ದೇನೆ. ನ ಗವಾನ್ಹಿಕಂ ಕೃತಂ, ಗವಾನ್ಹಿಕ ಅಂತ ಹೇಳುತ್ತಾರೆ. ಗವಾನ್ಹಿಕ ಅಂತಂದ್ರೆ
ಪ್ರತಿನಿತ್ಯವೂ ಕೂಡ ಗೋವಿಗೆ ಒಂದು ಸ್ವಲ್ಪ ಏನಾದರೂ ಕೊಟ್ಟು ತಾನು ಭೋಜನವನ್ನ ಮಾಡುವಂತಹದ್ದು. ಅದಕ್ಕೆ ಒಂದು ಹೊತ್ತಿಗಾದ್ರೂ ಬೇಕಾಗುವಷ್ಟು ಒಂದು ಹುಲ್ಲಿರಬಹುದು ಅಥವಾ ಯಾವುದೋ ಬೂಸ, ದವಸ ಧಾನ್ಯ ಅಥವಾ ಹಣ್ಣು ಇತ್ಯಾದಿ ಒಟ್ಟು ಗೋವು ತಿನ್ನುವ ಪದಾರ್ಥ ಅದಕ್ಕೆ ಒಂದು ಹೊತ್ತಿಗಾದ್ರೂ ಆಗುವಷ್ಟು ಕೊಟ್ಟು ನಂತರದಲ್ಲಿ ತಾನು ಭೋಜನ ಮಾಡಬೇಕಂತ. ಅದಕ್ಕೆ ಹಿಂದೆ ಎಲ್ಲ ಗೋಜರಾಸ ಅಂತ ಕೊಡ್ತಾ ಇದ್ರು. ಮನೆಯಲ್ಲೇ ಗೋವು ಇರ್ತಿತ್ತು, ಪ್ರತಿಯೊಬ್ಬರ ಮನೆಯಲ್ಲಿ ಹಸು ಇರ್ತಿತ್ತು. ಅದಕ್ಕೆ ಗೋಜರಾಸವನ್ನ ಕೊಟ್ಟು ಅತಿಥಿ ಸತ್ಕಾರ ಮಾಡಿ ಆದ ಮೇಲೆ ತಾನು ಭೋಜನ ಮಾಡುವುದು ಅನ್ನೋದು ಪ್ರಾಚೀನರ ಒಂದು ಪದ್ಧತಿ. ಅದಕ್ಕೆ ಹಿಂದಿನವರೆಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮುಗಿದ ನಂತರ ಬಾಗಿಲ ಹತ್ರ ಬಂದು ಒಂದೆರಡು ನಿಮಿಷ ಕಾಯ್ತಾ ಇದ್ರಂತೆ. ಯಾರಾದ್ರೂ ಆ ಮಾರ್ಗದಲ್ಲಿ ಅತಿಥಿಗಳು ಬಂದಾರು, ಯಾರಾದ್ರೂ ಹೋಗ್ತಾ ಇದ್ರೆ ದೈವ ಯೋಗ, ಇವರೇನು ಹೇಳಿರ್ಬೇಕಾಗಿಲ್ಲ, ಮೊದಲೇ ಯಾರಾದ್ರೂ ಆ ಮಾರ್ಗದಲ್ಲಿ ಹೋಗ್ತಾ ಇದ್ರು ನಡೀತಿದ್ರು. ಇವತ್ತು ನಮ್ಮನೆಗೆ ತೀರ್ಥ ಪ್ರಸಾದಕ್ಕೆ ಬನ್ನಿ, ಅವರಿಗೆ ಕರೆದು ಅವರಿಗೆ ಭೋಜನಾದಿಗಳನ್ನು ಮಾಡಿಸಿ ನಂತರದಲ್ಲಿ ತಾವು ಊಟ ಮಾಡುವಂತಹದ್ದು. ಹೀಗೆ ಅತಿಥಿ ಸತ್ಕಾರದ ಒಂದು ನಿಯಮ ಅದು ಪ್ರಾಚೀನರು ಹಾಕಿಕೊಟ್ಟಿದ್ದಾರೆ, ಅದನ್ನು ನಾವು ಪಾಲನೆ ಮಾಡಲೇಬೇಕು ಅಂತ ಹೇಳಿ. ಇವತ್ತು ಯಾರಾದ್ರೂ ಗ್ರಹಚಾರ ಯಾರಾದ್ರೂ ಬಂದಾರು ಅಂತ ಹೋಗಿ ಕಾಯುವವರಿದ್ದಾರೆ. ಮನೆಯಲ್ಲಿ ಒಳ್ಳೆ ಐಟಮ್, ಒಳ್ಳೆ ಸ್ವೀಟ್ ಏನೋ ಮಾಡಿದ್ದೇನೆ, ಯಾರಾದ್ರೂ ಬಂದು ಬಿಟ್ರೆ ಕಷ್ಟ ಅಂತ ಹಾಗೆಲ್ಲ ಕಾಯ್ಲಿಕ್ಕಿಲ್ಲ. ಶ್ರುತಂ ಪುರಾಣಂ ನಚ ಪೂಜಿತೋಜ್ಞ ಹೇಳ್ತಾರೆ. ಈ ಅತಿಥಿ ಸತ್ಕಾರ, ಗೋವುಗಳಿಗೆ ಗ್ರಾಸ ಯಾವುದು ನಾನು ಮಾಡ್ಲಿಲ್ವಲ್ಲ. ನವೇದ ಶಾಸ್ತ್ರಾರ್ಥ ವಚ ಪ್ರಮಾಣಿತಂ, ವೇದಶಾಸ್ತ್ರಗಳ ಮಾತನ್ನ ನಾನು ಪ್ರಮಾಣ ಅಂತಲೇ ಒಪ್ಪಲಿಲ್ಲ. ಅಂದ್ರೆ ಏನು, ಅವುಗಳ ಬಗ್ಗೆ ಹೆಚ್ಚು ಆಸ್ಥೆಯನ್ನು ನೀಡಲಿಲ್ಲ ಅಂತ, ಗಮನ ಹರಿಸಲಿಲ್ಲ ಅದರ ಬಗ್ಗೆ. ಶ್ರುತಂ ಪುರಾಣ ನಚ ಪೂಜಿತಃ ಜ್ಞಃ, ಜ್ಞಾನಿಗಳ ಪೂಜೆಯನ್ನ ಮಾಡದೆ ಅವರಿಂದ ಪಾಠ ಪ್ರವಚನಗಳನ್ನು ಶ್ರವಣ ಮಾಡದೆ ಕಾಲ ಕಳೆದು ಬಿಟ್ಟೆ. ದೇಹಿನ್ ಕ್ವಚಿನ್ನಿಸ್ತರ ಯತ್ವಯಾಕೃತಂ, ಮತ್ತೆ ಇಷ್ಟೆಲ್ಲ ಮಾಡಿದ ಮೇಲೆ ಇಲ್ಲಿ ಇದೆಲ್ಲ ಅನುಭವಿಸಲೇಬೇಕು ಅಂತ. ಈ ಲೋಕದಲ್ಲಿ ಅಂದ್ರೆ ಆ ನರಕಕ್ಕೆ ಹೋಗುವ ದಾರಿಯಲ್ಲಿ ಅಥವಾ ನರಕಗಳಲ್ಲಿ ಇಲ್ಲಿ ಮಾಡಿರುವ ಪ್ರತಿಯೊಂದು ತಪ್ಪಿಗೂ ಅಲ್ಲಿ ಶಿಕ್ಷೆ ಇದ್ದೇ ಇದೆ, ಅದನ್ನು ಅಲ್ಲಿ ಅನುಭವಿಸಬೇಕಾಗತ್ತೆ. ಅದರಂತೆ ಸ್ತ್ರೀಯರಾಗಿದ್ರೆ ಅವರು ನೆನೆಸ್ಕೊಳ್ತಾರಂತೆ, ಭರ್ತೃರ್ಮಯ ನೈವ ಕೃತಂ ಹಿತಂ ವಚಃ, ಪತಿಯ ಶುಶ್ರೂಷೆಯನ್ನ ಮಾಡಲಿಲ್ಲ, ಅತ್ತೆ ಮಾವಂದಿರ ಸೇವಾದಿಗಳನ್ನ ಮಾಡಲಿಲ್ಲ, ಪಾತಿವೃತ್ಯದ ಧರ್ಮ ಪಾಲನೆ, ಹೀಗೆ ಅವ್ರು ಏನು ಅವರಿಗೆ ವಿಹಿತವಾದದ್ದಿದೆ ಅವುಗಳನ್ನು ಕುರಿತು ಅವರು ಯೋಚನೆಯನ್ನ ಮಾಡುತ್ತಾರಂತೆ. ಅದರಂತೆ ಮಾಸೋಪವಾಸೈರ್ಣ ವಿಶೋಷಿತಮ್ಮಯ, ಉಪವಾಸಗಳು ಅಂದರೆ ತಿಂಗಳಿಗೆ ಬರುವ 2 ಉಪವಾಸ, ಏಕಾದಶಿ ಮಾಸೋಪವಾಸೈಹಿ, ಅಷ್ಟಾದರೂ ಏಕಾದಶಿ ಉಪವಾಸ, ಚಾತುರ್ಮಾಸ್ಯ, ಚಂದ್ರಾಯಣಾದಿ ಉತ್ತಮ ವ್ರತಗಳಿದ್ದಾವೆ. ಅಷ್ಟು ಸಾಧ್ಯ ಆಗ್ಲಿಲ್ಲ, ಕನಿಷ್ಠ ಇಷ್ಟಾದರೂ ಮಾಡಲೇಬೇಕು. ಏಕಾದಶಿ, ಚಾತುರ್ಮಾಸ್ಯ, ಕೃಷ್ಣಾಷ್ಟಮಿ ಇವುಗಳನ್ನಂತೂ ಬಿಡೋ ಹಾಗೆ ಇಲ್ಲ ಅಂತ ಅರ್ಥ. ಹಾಗಾಗಿ ಅವುಗಳನ್ನಾದರೂ ನಿಯಮಬದ್ಧವಾಗಿ ಮನುಷ್ಯ ತಾನು ಪಾಲನೆಯನ್ನ ಮಾಡಬೇಕು. ಆದರೆ ಅದನ್ನು ಕೈ ಬಿಟ್ಟಿರ್ತಾನೆ. ಅಲ್ಲಿ ಆ ಯಮದೂತರು ಒಂದೊಂದು ಏಟು ಚಾಟಿಯಿಂದ ಹೊಡಿತಾ ಇರುವಾಗ ಎಲ್ಲ ಅಲ್ಲಿ ನೆನಪಾಗ್ತದೆ. ಇಲ್ಲಿ ಎಲ್ಲ ಮರೆತು ಹೋಗಿರ್ತಾನೆ. ಇಲ್ಲಿ ಎಲ್ಲ ಏಕಾದಶಿ ಮಾಡಿ ಚಾತುರ್ಮಾಸಿ ಮಾಡಿ ಯಾರು ತಿಂತಾರೆ ಆ ಗಡ್ಡೆ ಗೆಣಸು ಹೋಗಿ ಅಂತ. ಅಲ್ಲಿ ಯಮದೂತರು ಒಂದು ಪೆಟ್ಟು ಬಿಟ್ಟಾಗ ಎಲ್ಲ ಗಡ್ಡೆ ಗೆಣಸು, ಜೀರಿಗೆ ಮೆಣಸು ಎಲ್ಲ ಅಲ್ಲಿ ನೆನಪಾಗ್ಲಿಕ್ಕೆ. ಹಾಗೆ ನಪೂಜಿತ ವಿಪ್ರಗಣ ಸುರಾಪರ ಹೇಳ್ತಾನಂತೆ. ಯಾವುದೇ ತರಹದ ಬದುಕಿರುವಾಗ ನಪೂಜಿತ ವಿಪ್ರಗಣ, ಪರೋಪಕಾರವನ್ನು ಮಾಡದೆ ಕಾಲ ಕಳೆದ್ನಲ್ಲ, ಈಗೆಲ್ಲ ಆಗ್ಲೇಬೇಕು ನನಗೆ ಅಂತ ಅಷ್ಟೂ ದುಃಖವನ್ನ ಪಟ್ಟಿಕೊಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಈಗ ಮನುಷ್ಯ ಜನ್ಮ ವ್ಯರ್ಥ ಮಾಡಿಕೊಂಡ್ಬಿಟ್ಟೆ. ಒಮ್ಮೆ ದೇವರು ಅನುಗ್ರಹ ಮಾಡಿ ಕರುಣಿಸಿ ಕೊಟ್ಟಿದ್ದ ಮನುಷ್ಯ ಜನ್ಮ, ಅದನ್ನ ವ್ಯರ್ಥ ಮಾಡಿಕೊಂಡೆ. ಪುನಃ ಮತ್ತೆ ಕೊಡ್ತಾನೋ ಇಲ್ಲೋ, ಮುಂದೆ ಮತ್ತೆ ಹುಟ್ಟುವಾಗ ಯಾವ ಜನ್ಮ ಬರುತ್ತೋ ಏನೋ, ಹಾಗೆ ನೆನೆಸ್ಕೊಳ್ತಾ ಹೋಗ್ತಾನಂತೆ ಜೀವ. ಹೋಗುವಾಗ ಅವನಿಗೆ ಹಾಗೆ ಸುಮಾರು ಒಂದು 17 ದಿವಸ ಪ್ರಯಾಣ ಮಾಡಿದ ಮೇಲೆ ಮುಂದೆ ಒಂದು ಪುರ, ಸೌಮ್ಯಪುರ ಅನ್ನುವಂತಹ ಒಂದು ಪಟ್ಟಣ ಜೀವನಿಗೆ ಸಿಗುತ್ತೆ. ಅಲ್ಲಿ ಬಂದಾಗ ಇಲ್ಲಿ ಏನೋ ಸರಿಯಾಗಿ ಇಲ್ಲಿ ಶ್ರಾದ್ದ ಕರ್ಮವನ್ನು ಮಾಡಿರ್ತಾರೆ, ಅದನ್ನು ಅಲ್ಲಿ ಸ್ವೀಕಾರ ಮಾಡುತ್ತಾನೆ. ಅಲ್ಲಿಂದ ಮುಂದಕ್ಕೆ ಹೊರಟು ಧನಾನಿ ಭೃತ್ಯ ಮಾತ್ರಾಣಿ ಸೌರಿಪುರ ಅನ್ನುವಂತಹ ಪಟ್ಟಣಕ್ಕೆ ಜೀವ ತಾನು ಹೋಗ್ತಾನಂತೆ. ಆಯಾ ಪಟ್ಟಣಗಳಿಗೆ ಹೋದಾಗೆಲ್ಲ ನೆನೆಸಿಕೊಳ್ತಾ ಇರ್ತಾನೆ, ಅಯ್ಯೋ ನಾನು ಎಲ್ಲರನ್ನ ಬಿಟ್ಟು ಬಂದಿದ್ದೇನೆ, ಎಲ್ಲ ನನ್ನವರೆಲ್ಲ ಏನ್ ಮಾಡ್ತಿದ್ದಾರೋ ಏನೋ, ಅಲ್ಲ ಅಲ್ಲಿ ಹೋದ್ರು ಇವರದ್ದೇ ಚಿಂತೆ ಅಂತ. ಎಲ್ಲರನ್ನ ಬಿಟ್ಟು ಹೊರಟಿರ್ತಾರೆ, ಆದ್ರೂ ಅಯ್ಯೋ ನನ್ನ ಪತ್ನಿ ಏನ್ ಮಾಡ್ತಿದ್ದಾಳೋ ಏನೋ, ನನ್ನ
ಮಕ್ಕಳು ಪಾಪ ನನ್ನ ನೆನೆಸಿಕೊಂಡು ಎಷ್ಟು ದುಃಖ ಪಡ್ತಿದ್ದಾರೋ ಏನೋ, ಇಂಥ ಕಡೆ ದುಡ್ಡು ಬಚ್ಚಿಟ್ಟಿದ್ದೆ, ಹುಡಿ ಮಾಡಿಟ್ಟಿದ್ದೆ, ಅವ್ರನ್ನ ನೋಡ್ಕೊಂಡಿದ್ದಾರೋ ಇಲ್ವೋ, ಎಲ್ಲ ದುಃಖಗಳು. ತನ್ನ ಒಂದು ಏನು ಬಂಧು ಬಳಗ ಸಂಬಂಧಿಕರಿರಬಹುದು, ಅಥವಾ ತನ್ನ ವಸ್ತುಗಳಿರಬಹುದು. ಧನಾನಿ ಭೃತ್ಯ ಮಾತ್ರಾಣಿ ಅಂತ ಹೇಳ್ತಾರೆ ವೇದವ್ಯಾಸದೇವರು. ತಾನು ಕೂಡಿಟ್ಟಂತಹ ಹಣ ಇರಬಹುದು, ಅಥವಾ ಅವನ ಕೆಲಸದವರಿರಬಹುದು, ಅಥವಾ ಒಂದು ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿಗಳಿರಬಹುದು. ಈ ಎಲ್ಲವನ್ನ ಅಲ್ಲಿ ನೆನೆಸಿಕೊಂಡು ದುಃಖ ಪಡ್ತಿರ್ತಾನಂತೆ. ಆ ಸಂದರ್ಭದಲ್ಲಿ ಯಮದೂತರು ಬಂದು ಬೈತಾರಂತೆ ಆ ಜೀವನಿಗೆ. ಅಲ್ಲ, ಇನ್ನೂ ಬುದ್ಧಿ ಬರಲಿಲ್ವಾ ನಿನಗೆ? ಇಷ್ಟು ಎಲ್ಲರನ್ನ ಬಿಟ್ಟು ಒಬ್ಬನೇ ಇಂಥ ಒಂದು ಘೋರವಾದ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದೆಯಲ್ಲ, ಇಲ್ಲಿ ಬಂದಾಗ ಆದ್ರೂ ಹರಿಸ್ಮರಣೆಯನ್ನ ಮಾಡದೆ, ಅಯ್ಯೋ ಇನ್ನ ನನ್ ದುಡ್ಡು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಮನೆ, ನನ್ನ ವಾಹನ, ಈ ಎಲ್ಲ ಅನ್ಕೊಂಡು ಕೂತಿದ್ಯಲ್ಲ, ಎಲ್ಲಿದ್ದಾರೆ ಹೇಳಿ? ಎಲ್ಲ ಎಲ್ಲಿ ಬಂದ್ರು? ಯಾರು ಒಬ್ಬರು ಬಂದಿದ್ದಾರೆ ನಿನ್ ಹಿಂದೆ? ತೋರಿಸು. ಹೇಳ್ತಾರಂತೆ, ಪ್ರಧಾನಂ, ಬತಿದಷ್ಟು ಕಾಲ ದುಡ್ಡು 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 ಹೇಳಿಕೊಂಡು ನೀನು ಇಡೀ ಜೀವನ ಹಾಗೆ ಕಳೆದಿದ್ಯಲ್ಲ, ಧನಾರ್ಜನೆಯಲ್ಲೇ ಕಾಲ ಕಳೆದಿದ್ದಿ. ಎಲ್ಲಿ ಒಂದು ಪೈಸೆ ಹಣ ನಿನ್ನ ಹಿಂದೆ ಬಂತ? ತೋರಿಸಿಕೊಡು. ಸ್ವಧನಂ ಸ್ವಸುತಾಹ, ಎಲ್ಲಿ ನಿನ್ನ ಮಕ್ಕಳಲ್ಲಿ? ಸ್ವಜಾಯ ಸ್ವಸಹೃತ್ ಸ್ವಚ ಬಾಂಧವಾಹ, ಎಲ್ಲಿ ಬಂಧುಗಳೆಲ್ಲಿ? ಏನು ಬಂದದ್ದಿಲ್ಲ. ಅಷ್ಟೇ ಹಿಂದೆ ಬಂದದ್ದು ಯಾವುದು? ನೀನ್ ಮಾಡಿರೋ ಪುಣ್ಯ ಪಾಪ ಕರ್ಮಗಳು ನಿನ್ನ ಹಿಂದೆ ಬಂದದ್ದು. ಅದನ್ನು ಇನ್ನ ಮುಂದೆ ಉಳ್ಬೇಕಾಗಿದೆ. ನಡಿ ಮುಂದಕ್ಕೆ. ಮೂಢಯಾಹಿ ಚಿರಂಪಥಿ. ಅಲ್ಲ, ಇಲ್ಲಿ ಬಂದು ದುಃಖ ಪಡ್ತಾ ಇದೆಯಲ್ಲ, ಮೊದಲೇ ಗೊತ್ತಿರ್ಲಿಲ್ವೇ ನಿನಗೆ? ಮುಂದೆ ಒಂದ್ ದಿವಸ ಈ ಯಮ ಮಾರ್ಗಕ್ಕೆ ಬರ್ಬೇಕಾಗತ್ತೆ, ಈ ವೈತರಣಿಯಲ್ಲಿ ಬೀಳ್ಬೇಕಾಗತ್ತೆ. ಎಲ್ಲ ಎಚ್ಚರ ಇರಲಿಲ್ವಾ ನಿನಗೆ? ಹೇಳ್ತಾರಂತ. ಆ ಎಚ್ಚರ ಇರಲಿಲ್ಲ ಅಂತ ಅಂದ್ರೆ, ಅದು ಗೊತ್ತಿಲ್ಲ ಅಂತಂದ್ರೆ, ಹಾಗಾದ್ರೆ ಒಂದು ದಿವಸವು ಪುರಾಣದ ತಂಟೆಗೆ ಹೋದವನಲ್ಲ ಅಂತ ಅರ್ಥ ಅಲ್ವಾ? ಪುರಾಣಗಳು ಕೇಳಿದ್ರೆ ಗೊತ್ತಾಗತ್ತೆ. ಎಲ್ಲ ಪುರಾಣಗಳಲ್ಲಿ ಇದರ ವರ್ಣನೆ ಇದೆ. ಇದು ವ್ಯಾಸದೇವರು ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಈ ಯಮ ಮಾರ್ಗ, ನರಕಗಳು, ವೈತರಣಿ ಇದೆಲ್ಲವನ್ನು ಉಲ್ಲೇಖ ಮಾಡಿಯೇ ಮಾಡಿದ್ದಾರೆ. ಬರೀ ಗರುಡ ಪುರಾಣದಲ್ಲಿ ಮಾತ್ರ ಬರುತ್ತೆ ಅಂತ ತಿಳಿಬೇಡಿ. ಭಾಗವತದಲ್ಲಿಯೂ ಉಂಟು, ಪಂಚಮಸ್ಕಂದದಲ್ಲಿ ವಿಸ್ತಾರ ವರ್ಣನೆ ಇದೆ ಇದರದ್ದು. ಹಾಗಾಗಿ ಈ ಒಂದ್ ದಿವಸವಾದ್ರೂ ಪುರಾಣ ಕೇಳಿದ್ರೆ ಇದೆಲ್ಲ ಗೊತ್ತಾಗ್ತಾ ಇತ್ತು. ಈ ಪುರಾಣ ಕೇಳದೆ ಕಾಲ ಕಳೆದಿದ್ದ, ಹಾಗಾದ್ರೆ ಡಬಲ್ ಶಿಕ್ಷೆ ಇವನಿಗೆ. ಪಾಪ ಮಾಡಿದ್ದಕ್ಕೊಂದು, ಪುರಾಣ ಬಿಟ್ಟದ್ದಕ್ಕೊಂದು. ಆ ರೀತಿಯಲ್ಲಿ ಶ್ರುತಂ ಪುರಾಣಂ ನ ಚ ಪೂಜಿತೋಜ್ಞಃ ಹೇಳ್ತಾರಂತೆ ಯಮದೂತರು. ಯಮಧರ್ಮರಾಜರ ಬಲ ಏನು ಅಂತ ಗೊತ್ತಿಲ್ಲ ನಿನಗೆ? ಅಥವಾ ಯಮದೂತರಾದ ನಮ್ಮ ಶಕ್ತಿ ಏನು ಅಂತ ಗೊತ್ತಿಲ್ವಾ? ಯಮ ಮಾರ್ಗ ಎಷ್ಟು ಭಯಂಕರ ಅಂತ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ, ಮತ್ತೆ ನಿನಗೆ ಗೊತ್ತಿಲ್ವಾ ಇದು? ಕೇಳ್ತಾರಂತೆ. ಏನು ಬ್ರಾಹ್ಮಣರಿಂದ ಯಾವತ್ತು ಪುರಾಣ ಕೇಳಲಿಲ್ವಾ ನೀನು? ಯಾಕೆ ಪಾಪಗಳನ್ನ ಮಾಡಿದ್ದಿ ಅಂತ ಕೇಳ್ತಾ ಹೊಡಿತಾ ಮುಂದಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಹಾಗೆ ಈ ಯಮ ಮಾರ್ಗ, ಇದರ ಎಚ್ಚರ ಸದಾ ಕಾಲದಲ್ಲಿಯೂ ಕೂಡ ಮನುಷ್ಯನಿಗೆ ಇರಲೇಬೇಕು ಅಂತಾರೆ ಶಾಸ್ತ್ರಕಾರ. ಅಂದ್ರೆ ಇಷ್ಟೆಲ್ಲ ಅದರ ಹೇಳುವ ತಾತ್ಪರ್ಯ ಇಷ್ಟೇ. ಕೇವಲ ನಮ್ಮನ್ನೇನೋ ಹೆದರಿಸುವಂತಹದ್ದು ವೇದವ್ಯಾಸದೇವರ ತಾತ್ಪರ್ಯ ಅಲ್ಲ. ಹಾಗಂತ ಏನೋ ಸುಳ್ಳು ಕಥೆಗಳನ್ನು ಹೇಳಲಿಲ್ಲ. ಇದೆಲ್ಲ ಇದ್ದದ್ದು ಸತ್ಯ, ಇರುವಂತಹದ್ದು ಸತ್ಯ. ನಾವು ಅದೆಷ್ಟು ಬಾರಿ ಹಿಂದಿನ ಜನ್ಮಗಳಲ್ಲಿ ಇದೇ ಮಾರ್ಗದಲ್ಲಿ ಹೋಗಿ ಬಂದಿದ್ದೇವೆ ಗೊತ್ತಿಲ್ಲ. ಅದೇ ಆ ವೈತರಣಿಯಲ್ಲಿ ಬಿತ್ತು ಅದನ್ನು ಅನುಭವಿಸಿ ಬಂದಿದ್ದೇವೆ ಗೊತ್ತಿಲ್ಲ ಅಲ್ವಾ? ದೇವರೆಲ್ಲ ಮರೆಸಿಬಿಟ್ಟಿರ್ತಾನೆ. ಅದು ನೆನಪು ಕೊಟ್ಟಿದ್ದೀರಿ, ಪುನಃ ಪಾಪ ಮಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ. ಆದ್ರೆ ಎಲ್ಲ ಮರೆಸಿರ್ತಾನೆ ಭಗವಂತ. ಎಲ್ಲ ಹುಟ್ಟಿದ ತಕ್ಷಣ ಯಾವ ಭೂಮಿ ಅಮ್ಮನ ಹೊಟ್ಟೆಯಿಂದ ಆಚೆ ಬಂದ್ವಿ, ಎಲ್ಲ ಮನಸ್ಸಿ ಪುನಃ ಸಂಸಾರದಲ್ಲಿ ಹಾಕ್ತಾನೆ. ಮತ್ತೆ ಪುಣ್ಯ ಪಾಪ ಕರ್ಮ ಮಾಡು, ಮತ್ತೆ ಸ್ವರ್ಗಕ್ಕೆ ಹೋಗು, ನರಕಕ್ಕೆ ಹೋಗು, ಎಲ್ಲವನ್ನ ಮಾಯೆ ಅದು. ಅದಕ್ಕೆ ಕೇಳ್ತಾರಂತೆ ಅವರು, ಯಮದೂತರು ಕೇಳ್ತಾರಂತೆ, ಆಬಾಲ ಖ್ಯಾತ ಮಾರ್ಗೋಯಂ, ಎಲ್ಲ ಪ್ರಸಿದ್ಧವಾಗಿರತಕ್ಕಂತಹ ಮಾರ್ಗ ಇದು. ಹಾಗೆ ಇದರ ಎಚ್ಚರ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಈ ಯಮ ಮಾರ್ಗದ, ವೈತರಣಿಯ, ಯಮಲೋಕದ ಶಿಕ್ಷೆಗಳು ಇದರೆಲ್ಲ ಎಚ್ಚರ ಇದ್ದಾಗಾದ್ರೂ, ಆ ಒಂದು ಹೆದರಿಕೆ ಬಂದಾಗಾದ್ರೂ ಅವನು ಹೆದರಿಕೊಂಡಾದರೂ ದೇವರನ್ನ ಸ್ಮರಣೆ ಮಾಡಿ ಅನು ಅಂತ. ದೇವರನ್ನ ಪ್ರೀತಿಯಿಂದ ನೆನಿಬೇಕು, ಕೇವಲ ಭಯದಿಂದ ಅಲ್ಲ. ಆದ್ರೆ ಆ ಭಯ ಬಂದಾಗಾದ್ರೂ ಭಗವಂತನ ನಾಮಸ್ಮರಣೆ ಮಾಡಿ ಜೀವ ತಾನಿದರಿಂದ ಪಾರಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಹೇಳ್ತಾ, ನಿಪತನ್ ಉತ್ಪತನ್ ಧಾವನ್ ಪಾಶೈರಾದೃಶ್ಯತೆ ಬಲಾತ್. ಯಮದೂತರು ಇವನಿಗೆ ಮುಂದೆ ಹೊಡಿತಾ ಕರ್ಕೊಂಡು ಹೋಗ್ತಾರಂತೆ. ಅನೇಕ ಮುದ್ಗರ ಮುಂತಾದ ಆಯುಧಗಳಿಂದ ಹೊಡಿತಾ ಮುಂದೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಸೌರಿಪುರ,
ಅದರಂತೆ ನಗೇಂದ್ರ ಭವನ, ಗಂಧರ್ವ ಪಟ್ಟಣ, ಶೈಲಾಗಮ, ಅನೇಕ ಪಟ್ಟಣಗಳಿದ್ದಾವೆ. ನಿನ್ನೆ ನಾನು ಹೇಳಿದ ಹಾಗೆ 16 ಪಟ್ಟಣಗಳು ಮಧ್ಯದಲ್ಲಿ ಬರ್ತವೆ. ಈ 16 ದಾಟಿ ಅವ ಯಮ ಲೋಕಕ್ಕೆ ಪ್ರವೇಶವನ್ನ ಮಾಡಬೇಕು. ಒಂದೊಂದು ಪಟ್ಟಣದ ಬಳಿಯಲ್ಲಿ ಬಂದಾಗ್ಯೂ ಕೂಡ ಒಂದೊಂದು ಮಾಸಕ್ಕೆ ಬರ್ತಾರೆ ಅಂತ ಒಂದು ಸಾಮಾನ್ಯ ಲೆಕ್ಕಾಚಾರ ಇದೆ. ಎಲ್ಲರಿಗೂ ಹೀಗೆ ಆಗತ್ತೆ ಅಂತ ಏನು ನಿಯಮ ಇಲ್ಲ. ಇವರು ಇಲ್ಲಿ ಏನು ಪಿಂಡ ಪ್ರದಾನಾದಿಗಳನ್ನು ಮಾಡಿರ್ತಾರೆ ಅದನ್ನಲ್ಲಿ ಅವರು ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತ. ಮುಂದೆ ಒಂದೊಂದೇ ಪಟ್ಟಣವನ್ನ ಪ್ರಯಾಣ ಮಾಡಿಕೊಂಡು ಹೋಗ್ತಾರೆ. ಅದರಲ್ಲಿ ಸುಮಾರು 5.5 ತಿಂಗಳು ಗಡುವಾದಾಗ ಆಗ ಅವರಿಗೆ ಸಿಗುವಂತಹದ್ದೇ ವೈತರಣಿ ನದಿ. ಮಾರ್ಗ ಮಧ್ಯದಲ್ಲಿ ಸಿಗುವಂತಹ ನದಿ ಅದು ವೈತರಣಿ ನದಿ. ಆ ಹೆಸರೇ ವೈತರಣಿ ಅಂದ್ರೆ ವಿತರಣ. ತರಣ ಅಂದ್ರೆ ಏನು? ದಾಟುವುದು ಅಂತ ಅರ್ಥ. ತರಣ ತಾರಯತಿ ದಾಟುವುದು ಅಂತ ಅರ್ಥ. ವಿಗತ ತರಣ ಅಷ್ಟು ಸುಲಭದಲ್ಲಿ ದಾಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದಕ್ಕೆ ವೈತರಣಿ ಅಂತ ಒಂದರ್ಥ. ಅದಕ್ಕೆ ಅಂದ್ರೆ ಬೇಗ ದಾಟಲಿಕ್ಕೆ ಸಾಧ್ಯ ಇಲ್ಲ. ಏನು ಹಾರಿಕೊಂಡು ಹೊಟ್ಟೋಗ್ತೇನೆ, ಹನುಮಂತ ಸಮುದ್ರ ಹಾರಿದ ಹಾಗೆ ನಾನು ವೈತರಣಿ ಹಾರಿಕೊಂಡು ಹೊಟ್ಟೋಗ್ತೇನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ವೈತರಣಿ ಯಾಕೆ ಅಂತಂದ್ರೆ ಇನ್ನೊಂದು ಅರ್ಥ ವಿತರಣದಿಂದಾಗಿ ದಾಟಬಹುದಾದ ನದಿ ಅದು. ಈ ನದಿ ದಾಟಬೇಕು ಅಂತಂದ್ರೆ ಸಾಮಾನ್ಯ ನಾವು ಇಲ್ಲಿ ನದಿ ದಾಟಬೇಕು, ಹಡಗನ್ನು ಹತ್ತುತ್ತೇವೆ, ಅದು ಒಂದಷ್ಟು ಟಿಕೆಟ್ ಅಂತ ಇರುತ್ತೆ, ದುಡ್ಡು ಕೊಟ್ಟು ಆ ಟಿಕೆಟ್ ತೆಗೆದುಕೊಳ್ತೇವೆ, ದಾಟಿಸ್ಬಿಡ್ತಾರೆ. ಹಾಗೆ ಅಲ್ಲಿ ಹೋದಾಗ ಅಲ್ಲಿಯೂ ನಾವಿಕರು ಇರ್ತಾರಂತ. ಅವರು ಕೇಳ್ತಾರೆ, ನಾವು ನಿನ್ನ ನದಿ ದಾಟಿಸ್ಲಿಕ್ಕೆ ಇಲ್ಲಿದ್ದೇವೆ, ನಿನ್ನ ಹತ್ರ ಆ ಟಿಕೆಟ್ ತಗೊಂಬಂದಿದ್ದೀಯಾ ನೀನು? ಯಾವ್ದ್ರೆ ಎಷ್ಟು ರೂಪಾಯಿ ಅದು? ಎಲ್ಲಿ ಕೊಡ್ತಾರೆ ಟಿಕೆಟ್? ಅಲ್ಲಿ ದುಡ್ಡಿಲ್ಲ, ಕಾಸಿಲ್ಲ, ಎಂತದಿಲ್ಲ. ಹಾಗೆ ಮತ್ತೆ ಹಾಗಾದ್ರೆ ಇಲ್ಲಿ ಟಿಕೆಟ್ ತಗೊಳ್ಳುವುದು ಹೇಗೆ? ಇಲ್ಲಿ ಟಿಕೆಟ್ ತಗೊಂಡೆ ಅಲ್ಲಿ ಬಂದಿರ್ತಾನೆ ಅಂತ ಅರ್ಥ. ಕನ್ನಡದಲ್ಲಿ ಬೇರೆ ಅರ್ಥ ಉಂಟಲ್ಲ ಟಿಕೆಟ್ ತಗೊಳ್ಳುವುದು ಶಬ್ದಕ್ಕೆ. ಹಾಗೆ ವೈತರಣಿ ದಾಟ್ಲಿಕ್ಕೆ ಬೇಕಾದಂತಹ ಒಂದು ಚೀಟಿ ಯಾವುದು ಅಂತಂದ್ರೆ ಅವ್ರು ಕೇಳ್ತಾರೆ, ನೀನ್ ಇಲ್ಲಿ ಬದುಕಿರುವಾಗ ಗೋದಾನವನ್ನ ಮಾಡಿಕೊಂಡು ಬಂದಿದ್ದೀಯಾ? ಗೋದಾನದ ಪುಣ್ಯವೇ ಅಲ್ಲಿ ಚೀಟಿ ಇದ್ದಾಗೆ ಅವನನ್ನು ದಾಟಿಸ್ಲಿಕ್ಕೆ ಇರುವಂತಹದ್ದು. ರಸೀದಿ ಹೇಳ್ತಾರೆ ಅವರು. ಮೊದಲೇ ಗೋದಾನವನ್ನ ನೀನು ಬದುಕಿರುವಾಗ ನೀನು ವೈತರಣಿ ದಾಟಬೇಕು ಅಂತ ಏನಾದ್ರೂ ಗೋದಾನವನ್ನ ಮಾಡಿಕೊಂಡಿದ್ದೀಯಾ? ಇಲ್ಲ, ಮಾಡಿಕೊಳ್ಳಿಲ್ಲ. ಹೋಗ್ಲಿ, ಪ್ರತ್ಯಾಮ್ನಾಯ ಏನಾದ್ರೂ ಸಚ್ಚಾಸ್ತ್ರದ ಪಾರಾಯಣ ಶ್ರವಣಾದಿಗಳನ್ನೇನಾದ್ರೂ ಮಾಡಿಕೊಂಡಿದ್ದೀಯಾ? ಇಲ್ಲ, ಅದು ಇಲ್ಲ. ಅಲ್ಲಿ ನಿನ್ನ ಮಕ್ಕಳು ಈ ಸಂದರ್ಭದಲ್ಲಿ ಏನಾದ್ರೂ ಗೋದಾನದ ಪುಣ್ಯ ಅವರು ಮಾಡಿ ಆ ಪುಣ್ಯವನ್ನ ನಿನಗೆ ಧಾರೆ ಎರೆದುಕೊಂಡಿದ್ದಾರೆ? ಪ್ರಶ್ನೆ ಮಾಡ್ತಾರಂತೆಲ್ಲ ನೋಡಿ ಯಮದೂತರು. ಅದಕ್ಕೆ 5.5 ತಿಂಗಳ ಒಳಗಡೆಯಾಗಿಯೇ ಗೋದಾನವನ್ನ ಮಾಡಿ ಮುಗಿಸ್ಬೇಕು. ಅದಾಗ್ಲೇ ಮಾಡಬೇಕು ಅಂತ ನಿಯಮ ಇಲ್ಲ. ವೈತರಣಿ ಗೋದಾನ ಒಟ್ಟು ಬೇಗ ಮಾಡಿಕೊಂಡ್ರೆ ಆಯ್ತು. ಅವರಿಗೆ ಆದಷ್ಟು ಶೀಘ್ರದಲ್ಲಿ ವೈತರಣಿ ಗೋದಾನ. 5.5 ತಿಂಗಳಿಗೆ ಒಂದು ಶ್ರಾದ್ದ ಬರ್ತದೆ, ಅದಕ್ಕೆ ಊನ ಷಾಣ್ಮಾಸಿಕ ಅಂತ ಹೇಳ್ತಾರೆ. ಊನ ಷಾಣ್ಮಾಸಿಕವನ್ನ ಅದು ಸರಿಯಾಗಿ ದಿನಗಳ ಲೆಕ್ಕಾಚಾರ, ನಕ್ಷತ್ರ ಎಲ್ಲ ನೋಡಿ ಮಾಡಬೇಕಾಗುತ್ತೆ. ಶ್ರುತಿಗಳು ಅದಕ್ಕೆ ತುಂಬಾ ವಿಧಿಗಳನ್ನು ತಿಳಿಸಿದ್ದಾವೆ. ಆದ್ರೆ ಗೋದಾನಕ್ಕೆ ಅಂತ ವಿಧಿ ಇಲ್ಲ. ಅದು ಊನ ಷಾಣ್ಮಾಸಿಕದ ಜೊತೆಯಲ್ಲೇ ಮಾಡಬೇಕು ಅಂತ ನಿಯಮ ಏನಿಲ್ಲ. ಸಾಮಾನ್ಯವಾಗಿ ಒಟ್ಟಿಗೆ ಮಾಡಿಬಿಡ್ತಾರೆ ಅಷ್ಟೇ. ಅದು ಅದೇ ಕಾಲಕ್ಕೆ ಬರುತ್ತೆ, ಇವರು ಅಲ್ಲಿ ಹೋಗಿರ್ತಾರೆ, ಒಂದೇ ದಿವಸ ಮಾಡಿ ಮುಗಿಸಿದ್ರೆ ಆಯ್ತು ಅಂತ. ಗೋದಾನ ಮುಂಚೆ ಆದರೂ ಮಾಡಬಹುದು, ಒಳ್ಳೆ ಯೋಗ್ಯ ಸಂದರ್ಭ ಪ್ರಸಂಗ ಸಿಕ್ಕಾಗ ಮಾಡಬಹುದು, ಏನು ತೊಂದರೆ ಇಲ್ಲ. ಅದು ಪ್ರಶ್ನೆ ಮಾಡ್ತಾರಂತ. ಆದ್ರೆ ನೀನೊಂದು ವೇಳೆ ಏನಾದ್ರೂ ಗೋದಾನಾದಿಗಳನ್ನ ಅಥವಾ ನೀನು ನಿನ್ನ ಮಕ್ಕಳು ಯಾರಾದ್ರೂ ಮಾಡಿದ್ದಾರೆ ಅಂತ ಆದಲ್ಲಿ ಈ ನೌಕೆಯ ಮೇಲೆ ಆರಾಮ ಹತ್ತಿಕೊಂಡು ಹೋಗಬಹುದು. ಅದಕ್ಕೆ ಇದು ವೈತರಣಿ. ವಿತರಣ ಅಂತಂದ್ರೆ ಏನು? ಕೊಡುವುದು, ಹಂಚುವುದಕ್ಕೆ ವಿತರಣ ಅಂತ ಹೇಳುತ್ತಾರೆ. ಕನ್ನಡದಲ್ಲೂ ಶಬ್ದ ಇದೆ. ದಾನಕ್ಕೆ ವಿತರಣ ಅಂತ ಹೆಸರು. ವಿತರಣದಿಂದಾಗಿ ದಾಟುವ ನದಿ ಇದು, ಆದ್ದರಿಂದ ವೈತರಣಿ ಅಂತ ಈ ಒಂದು ಹೆಸರು ಬರ್ತಾ ಇದೆ. ಹೀಗೆ ಪುಣ್ಯಾತ್ಮರಾದಾಗ ಅದನ್ನ ದಾಟಿಕೊಂಡು ಮುಂದಕ್ಕೆ ಹೊಟ್ಟೋಗ್ತಾರೆ. ಇಲ್ಲ, ಯಾವುದೇ ತರಹದ ಗೋದಾನಾದಿ ಕರ್ಮಗಳನ್ನ ಮಾಡಲಿಲ್ಲ, ಅದರ ಒಳಗೆ ತಳ್ಳಿ ಹಾಕಿಬಿಡ್ತಾರಂತೆ. ಆ ವೈತರಣಿಯಲ್ಲಿ ಬಿದ್ದು ಹಿಂದೆ ಹೇಳಿದ ಹಾಗೆ ಎಲ್ಲಾ ದುಃಖಗಳನ್ನು ಅನುಭವಿಸಿಕೊಂಡು ಮುಂದಕ್ಕೆ ಹೋಗುವಂಥವರಾಗ್ತಾರೆ. ಹಾಗೆ ಮುಂದೆ ಹೋದ ಮೇಲೆ ಮತ್ತೆ ಮುಂದಿನ ಪಟ್ಟಣಗಳು, ಮುಂದೆ ಇನ್ನು ಸುಮಾರು ಪಟ್ಟಣಗಳಿದ್ದಾವೆ ಅವರಿಗೆ. 7ನೇ ತಿಂಗಳು ಬಂದಾಗ ಅಲ್ಲಿ ಬಹ್ವಾಪದ, ಮತ್ತೆ ದುಃಖದ, ನಾನಾಕ್ರಂದಪುರ, ಇನ್ನು ಸಂತಪ್ತ ಭವನ, ಈ ತರಹದ ಏನು ಮುಂದಿನ ಆ ಎಲ್ಲಾ ಪಟ್ಟಣಗಳು, ಆಯಾ ಪಟ್ಟಣಗಳಿಗೆ ಹೋಗಿ ಆಯಾ ಮಾಸಿಕಗಳು ಸರಿಯಾಗಿ 16 ಪಟ್ಟಣಗಳಿವೆ ನೋಡಿ. ಮಾಸಿಕಗಳು 16 ಬರ್ತವೆ. ಅಂದ್ರೆ 12 ತಿಂಗಳಿಗೆ ಒಂದೊಂದು ತಿಂಗಳು ಆ ಮೃತತಿಥಿ ಎಂದು ಮಾಡುವಂತಹದ್ದು ಒಂದೊಂದು ಮಾಸಿಕ. ಅದು ಬಿಟ್ಟರೆ 4 ಪ್ರತ್ಯೇಕವಾಗಿ ಸೇರಿಕೊಳ್ಳುತ್ತವೆ. ಒಂದು ಊನ ಮಾಸಿಕ ಅಂತ ಹೇಳುವಂತಹದ್ದು.
ಅದು ಸಾಮಾನ್ಯ ಕೆಲವರು ಇವತ್ತು 13ನೇ ದಿವಸ ಮಾಡಿಸ್ತಾರೆ, ಕೆಲವರು 27ನೇ ದಿವಸ ಮಾಡಿಸ್ತಾರೆ. ಅದು ಊನ ಮಾಸಿಕ ಅಂತ ಹೇಳುವಂತಹದ್ದು. ಇನ್ನು ಮಾಸಿಕ, ಪ್ರಥಮ ಮಾಸಿಕ ಅಂತ ಹೇಳುವಂತ ಇದು ಅಷ್ಟೇ, ಇದರಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದಗಳಿದ್ದಾವೆ ಪುರೋಹಿತರಲ್ಲಿ. ಇರ್ಲಿ, ಏನೇ ಇರಲಿ, ಪ್ರಥಮ ಮಾಸಿಕ ಅಂದ್ರೆ ಮೊದಲು ಪ್ರಾರಂಭದಲ್ಲೇ ಮಾಡುವಂತಹದ್ದು. ಒಂದು ತಿಂಗಳು ಮುಗಿದ ಮೇಲೆ ಅದು 2ನೆಯ ಮಾಸಿಕ ಅಂತ ಲೆಕ್ಕ. ಅಂದ್ರೆ ಮಾಸದ ಸ್ಟಾರ್ಟಿಂಗ್ ಅಲ್ಲಿ, ಮೊದಲ ಪ್ರಾರಂಭದ ಹಂತದಲ್ಲಿ ಮಾಸಿಕವನ್ನು ಮಾಡುವಂತ. ಇವಾಗ ಒಂದು ತಿಂಗಳು ಮುಗಿಯಿತು ಅಂತ ಇಟ್ಕೊಳ್ಳಿ, ಮುಂದೆ ಮಾಡೋದು ಪ್ರಥಮದ್ದಲ್ಲ, ಅದು ದ್ವಿತೀಯದ ಮಾಸಿಕ, ಹಾಗೆ ಲೆಕ್ಕ. ಆ ರೀತಿಯಲ್ಲಿ 12 ತಿಂಗಳಿಗೆ ಸರಿಯಾಗಿ 12 ಮಾಸಿಕಗಳು ಬರ್ತವೆ. ಅದಲ್ಲದೆ ಊನ ಮಾಸಿಕ ಒಂದು, ತ್ರೈಪಾಕ್ಷಿಕ ಒಂದು ಅಂದ್ರೆ 45ನೇ ದಿವಸದ್ದೊಂದು, ಊನ ಷಾಣ್ಮಾಸಿಕ ಅಂದ್ರೆ 5.5 ತಿಂಗಳದ್ದೊಂದು, ಊನ ಅಬ್ಧಿಕ ಅಂದ್ರೆ ಊನಾಬ್ಧಿಕ ಅನ್ನುವಂತಹದ್ದು 11.5 ತಿಂಗಳು ಸುಮಾರಾಗಿ. ಅದಕ್ಕೆಲ್ಲ ಈ 4 ಪ್ರತ್ಯೇಕ ಮಾಸಿಕಗಳಿದ್ದಾವಲ್ಲ, ಇದಕ್ಕೆಲ್ಲ ತುಂಬಾ ಲೆಕ್ಕಾಚಾರ ಇದೆ. ಅದಕ್ಕೆ ಇಂತಿಂತ ದಿವಸವೇ ಮಾಡಬೇಕು ಅದೆಲ್ಲ ಹೇಳ್ತಾರೆ, ಅದನ್ನು ನೋಡಿಕೊಂಡು ಮಾಡಬೇಕು ಅದನ್ನು. ಇನ್ನು ಉಳಿದ 12 ಸರಿಯಾಗಿ ಆ ಮೃತತಿಥಿಯನ್ನು ನೋಡಿಕೊಂಡು ಮಾಡಿದರೆ ಸಾಕು. ಆ ಮೃತತಿಥಿ ಯಾವತ್ತು, ಆ ಶ್ರಾದ್ದ ತಿಥಿ ಯಾವತ್ತು ಬಂದಿರ್ತದೆ ಆಯಾ ಮಾಸದಲ್ಲಿ, ಸರಿಯಾಗಿ ಅದನ್ನು ನೋಡಿಕೊಂಡು ಮಾಸಿಕವನ್ನ ಆಚರಣೆ ಮಾಡಬೇಕು. ಈ ರೀತಿಯಲ್ಲಿ 16 ಮಾಸಿಕಗಳನ್ನ ಈ ಒಂದು ವರ್ಷದ ಒಳಗಡೆಯಾಗಿ ಹೋದಂತಹ ಜೀವರಿಗೆ ಇಲ್ಲಿ ಮಕ್ಕಳಾದಂಥವ್ರು ಮಾಡಬೇಕು ಅಂತ ಅರ್ಥ. ಅದು ಪಿಂಡ ಪ್ರದಾನ ಪುರಸ್ಸರವಾಗಿ ಮಾಡಬೇಕು. ಅದು ಯಾಕೆ ಅಂತಂದ್ರೆ, ನಾವು ಈಗಾಗಲೇ ನೋಡಿದ ಹಾಗೆ ಯಮ ಮಾರ್ಗದಲ್ಲಿ ತುಂಬಾ ದುಃಖದ ಮಾರ್ಗ ಅದು. ನಾನಾ ರೀತಿಯಾಗಿರತಕ್ಕಂತಹ ಕ್ಲೇಶಗಳನ್ನು ಅನುಭವಿಸ್ತಿರ್ತಾರೆ, ತುಂಬಾ ಹಸಿವೆ ಬಾಯಾರಿಕೆ ಒದ್ದಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಇವರಿಗೆ ಸರಿಯಾಗಿ ಪಿಂಡ ಪ್ರದಾನವನ್ನ ಮಾಡಿ ಉದಕುಂಭದಾನವನ್ನ ಅಂದ್ರೆ 2 ಕಲಶಗಳು, 2 ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಬ್ರಾಹ್ಮಣರಿಗೆ ದಾನ ನೀಡುವಂತಹದ್ದು. ಹಾಗೆ ಉದಕುಂಭ ಸಮೇತವಾಗಿ ಅದನ್ನ ದಾನಾದಿಗಳನ್ನು ಮಾಡಿದಾಗ ಯಮದೂತರು ಅವರಿಗೆ ಅಲ್ಲಿ ಕಿಂಚಿತ್ತಾದರೂ ಆಹಾರವನ್ನು ಕಲ್ಪಿಸಿಕೊಡ್ತಾರೆ. ಒಂದು ಸ್ವಲ್ಪ ಅವರಿಗೆ ಬಾಯಾರಿಕೆ ಹಸಿವೆ ಅದು ಪರಿಹಾರ ಆಗುತ್ತೆ ಅವರಿಗೆ. ಆ ಅಭಿಪ್ರಾಯದಿಂದ ಇಲ್ಲಿ ಸರಿಯಾಗಿ ಆಯಾ ಕಾಲಕ್ಕೆ ಬಿಡದೆ ಮಾಸಿಕ ಶ್ರಾದ್ದಗಳನ್ನು ಆಚರಣೆ ಮಾಡಬೇಕು ಅಂತ ಅರ್ಥ. ಯಾಕಂದ್ರೆ ಇವತ್ತು ಈ ಸಂಪ್ರದಾಯವು ಹೊರಟು ಹೋಗ್ತಾ ಇದೆ. ಎಲ್ಲ ಸಂಕಲ್ಪ ಮಾಡಿಬಿಟ್ರೆ ಆಯ್ತು ಬಿಡಿ ಅಂತಂದು ಬಿಡುತ್ತಾರೆ. ಇನ್ನು ಗ್ರಹಚಾರ ಅಂದ್ರೆ ಯಜಮಾನ ಹೇಳುವುದ್ರ ಮೊದಲು ಪುರೋಹಿತರು ಎಷ್ಟೋ ಜನ ಹೇಳಿಬಿಟ್ಟೆ ಸಂಕಲ್ಪ ಮಾಡಿಬಿಡಿ ಆಗೋಯ್ತು. ಇವನ್ನ ನಾವು ಸಹ ಊಟ ಮಾಡದೆ ಏನು ನೀರು ಕುಡಿದು ಇಟ್ಬಿಡಿ ಸಾಕು, ಇವತ್ತು ಯಾಕೆ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಅದು ಹಾಗೆ. ಸಂಕಲ್ಪ ಶ್ರಾದ್ದ ಅಂತಂದ್ರೆ ಸುಮ್ಮನೆ ಮಾಡ್ತೇನೆ ಅಂತ ಬಾಯಿಂದ ಹೇಳಿದ್ರೆ ಆದ್ರೂ ಒಂದು ಪುಣ್ಯ ಬರುತ್ತೆ ಅಂತ ಒಂದು ಸಂಕಲ್ಪ ಅಂತ ಬಂದದ್ದು. ಸಂಕಲ್ಪ ಅನ್ನೋದು ಎಲ್ಲದಕ್ಕೂ ಪರಿಹಾರ ಅಲ್ಲ. ಯಾವುದಕ್ಕೆ ಏನ್ ಮಾಡ್ಬೇಕು, ಊಟವೇ ಮಾಡ್ಬೇಕಷ್ಟೇ. ಊಟ ಅದನ್ನ ಬಿಟ್ಟು ಬರೀ ಊಟ ಮಾಡ್ತೇನೆ ಅಂತ ಹೇಳಿದಷ್ಟು ಮಾತ್ರಕ್ಕೆ ನಮ್ಗೆ ಹಸಿವೆ ಹೋಗ್ತದ? ಹಾಗಾದ್ರೆ 4 ಏಕಾದಶಿ ಮಾಡಬಹುದು ನಾವು. ಊಟ ಮಾಡ್ತದೆ ಅಂತ ಹೇಳಿದ್ದಕ್ಕೆ ಹಸಿವೆ ಹೋಗ್ಬಿಟ್ರೆ ಆರಾಮ ಉಪವಾಸ ಮಾಡಬಹುದಲ್ಲ. ಇಲ್ಲಿ ಹಾಗೆಲ್ಲ ಆಗುವ ಸಂಕಲ್ಪ ಅಂದ್ರೂ ಹಾಗೇನೆ, ಪಿತೃಗಳನ್ನ ಕುರಿತು ಅವರ ಪ್ರೀತ್ಯರ್ಥವಾಗಿ ಇಂತಹ ಕರ್ಮ ಮಾಡುತ್ತೇನೆ ಒಂದು ಬಾಯಿಯಿಂದ ಹೇಳುವಂತಹದ್ದು, ಅಥವಾ 2 ಬ್ರಾಹ್ಮಣರಿಗೆ ಭೋಜನ ಮಾಡಿಸುವಂತದ್ದು. ಅದು ಹೋಗಿದೆ, ಯಾವುದು ಮಾಡುವುದಿಲ್ಲ. ಸಂಕಲ್ಪ ಅಂತೇಳಿ ಒಂದು ವಿಷ್ಣುಪಾದ ಅರ್ಚನೆ ಮಾಡಿ ಒಂದು 5 ನಿಮಿಷದಲ್ಲಿ ಆಯಿತು ಅಂತ ಎಬ್ಬಿಸಿ ಕಳಿಸ್ತಾರೆ. ಅದು ನಿಜವಾದ ಕ್ರಮವೂ ಅಲ್ಲ, ಶಾಸ್ತ್ರ ಹೇಳಿದ ಕ್ರಮವೂ ಅಲ್ಲ. ಮಾಸಿಕ ದಿವಸ ಮಾಡಿಸ್ಬಿಡ್ತಾರಲ್ಲ ಅದು ಆಮಶ್ರಾದ್ದಾದಿಗಳು ಬೇರೆ, ಅಪದರ್ಶನ ವಿಧಾನ ಬೇರೆ. ಇದು ಏನು ಅಂದ್ರೆ 16 ಮಾಸಿಕಗಳನ್ನು ಸರಿಯಾಗಿ ಮಾಡುವಂತಹದ್ದು, ಆಯಾ ಕಾಲಕ್ಕೆ ಮಾಡುವಂತಹ ಶ್ರಾದ್ದ. ಮಾಸಿಕ ಜೊತೆನೆ 16 ಮಾಸದ ಸಂಕಲ್ಪ ಮಾಡ್ಕೊಬಿಟ್ಟು ತಿಂಗಳು ಸಂಕಲ್ಪ ಮಾಡ್ತಾರೆ, ಆವಾಗ ಅದು ಸೇರುತ್ತೆ ಅದು ಅಂತ. ಅಲ್ಲ, ಅಕಸ್ಮಾತ್ ಆಕ್ಸಿಡೆಂಟಲ್ಲಿ ಮಾಸಿಕ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಈಗ ಲಾಸ್ಟ್ ಅಲ್ಲಿ ಮಾಡ್ತಾರಲ್ಲ ಆಮಶ್ರಾದ್ದ ಅಂತೇಳಿ 12 ಮಾಸಿಕ ಸಂಕಲ್ಪ ಮಾಡ್ತಾರೆ. ಗೊತ್ತಿದೆ, ಅದು ಸಾಮಾನ್ಯ 12 ಅಥವಾ 13ನೇ ದಿವಸದಲ್ಲಿ 16 ಪಿಂಡ ಇಟ್ಟು ಶ್ರಾದ್ದ ಮಾಡಿಸ್ಬಿಡ್ತಾರೆ ಒಟ್ಟಿಗೆ. 16 ತಿಂಗಳತ್ತು ಎಲ್ಲ ಇವತ್ತೇ ತಿಂದುಬಿಡಿ ನೀವು ಅಂತ ಹೇಳಿ, 16 ದಿನದ ಊಟ ಒಂದೇ ದಿವಸ ಮಾಡಿ ಅಂತ ಹೇಳಿದ ಹಾಗೆ. ನಿಮ್ಗೆ ಆಯಾ ದಿವಸ ಹಸಿವೆ ತೀರುತ್ತದೆ, 16 ದಿವಸ ಒಂದೇ ದಿವಸ ತಿಂದುಬಿಡಿ ಅಂತ ಅದೆಲ್ಲ ಆಗ್ತದೆ. ಆಮೇಲೆ ಆಕ್ಚುಲಿ ಇದು ಸಂಕಲ್ಪ ಶ್ರಾದ್ದನೂ ಅಷ್ಟೇ, 7 ವರ್ಜಿತ ಅಷ್ಟೇ, ನಾರ್ಮಲ್ ಶ್ರಾದ್ದಗಿಂತ ಬ್ರಹ್ಮಾರ್ಪಣ ವಿಧಿ ಅಂತ ಸಂಕಲ್ಪಕ್ಕೆ ಜರುಗುವಂತಹದ್ದು. ಅರ್ಘ್ಯಂ ಆವಾಹನಂ ಪೃಷ್ಠ ನಿವೇಶನಂ, ಅದರಂತೆ ಸಂಕಲ್ಪ ಶ್ರಾದ್ದ ಅನ್ನುವಂತಹದ್ದು ಏನಿದೆಯಲ್ಲ, ಶಾಸ್ತ್ರಕಾರರು ಕೊಟ್ಟ ಪರಿಕಲ್ಪನೆ ಬೇರೆ, ಇವತ್ತು ಆಚರಣೆಯಲ್ಲಿ ಬಂದ ಕ್ರಮ ಬೇರೆ. ಅರ್ಘ್ಯಂ ಆವಾಹನಂಚೈವ ದ್ವಿಜಾನ್ಮೃಷ್ಟ ನಿವೇಶನ ಅಂದ್ರೆ ಬ್ರಾಹ್ಮಣರ ಬೆರಳನ್ನು ಎಲೆ ಮೇಲಿಟ್ಟು ಎಲ್ಲ ಹೇಳುವಂತಹದ್ದು. ಅದರಂತೆ ತೃಪ್ತಿ ಪ್ರಶ್ನಂಚ ವಿಗಿರಂ ಸಂಕಲ್ಪೆ ಪಂಚವರ್ಜಯೇತು ಅಂತ ಪ್ರಮಾಣ. ಅಂದ್ರೆ ತೃಪ್ತಿ ಪ್ರಶ್ನೆ ತೃಪ್ತ ಅಂತ ಕೇಳ್ತಾರೆ, ಮತ್ತೆ ವಿಗಿರ ಅನ್ನ ಎಲೆ ಸುತ್ತ ಅನ್ನ ಹಾಕ್ತಾರಲ್ಲ ಶ್ರಾದ್ದದಲ್ಲಿ, ಈ 5 ಬಿಡಿ ಅಂತ. ಪ್ರತ್ಯೇಕ ಪಿಂಡ ಪ್ರದಾನಾದಿಗಳಿರುವುದಿಲ್ಲ. ಸಂಕಲ್ಪ ಶ್ರಾದ್ದ ಅಂದ್ರೂ
ಅಲ್ಲಿ ದರ್ಭೆ ಬ್ರಾಹ್ಮಣರನ್ನು ಕೂಡಿಸಿ ಅವರಿಗೆ ಪ್ರತ್ಯೇಕ ಭೋಜನಾದಿಗಳನ್ನು ಮಾಡಿಸಿ ಎಲ್ಲ ಇದೆ. ಪಿಂಡ ಪ್ರಧಾನ ಹೊಂದಿರುವುದಿಲ್ಲ ಅಷ್ಟೇ. ಅದು ಸರಿಯಾಗಿ ಮಾಡಿದ್ರೆ ಒಂದು ತಾಸು ಬೇಕಾಗ್ತದೆ. ಅದು ಇವತ್ತು ಯಾರು ಮಾಡುತ್ತಾರೆ ಹೇಳಿ? 5 ನಿಮಿಷವೂ ಸರಿಯಾಗಿ ಮಾಡುವುದು. ಒಂದು ವಿಷ್ಣು ಪಾದದ ಅರ್ಚನೆ ಮಾಡಿಸಿ ಆಯ್ತು ಅಂತಾರೆ, ನಡೀರಿ ಅಂತಾರೆ. ಅದೆಲ್ಲ ಕ್ರಮವೇ ಹೊರಟೋಗಿದೆ. ಪಿಂಡ ಪ್ರಧಾನಕ್ಕೆ ಏನು ದೊಡ್ಡ ಏನು ಅಂತ ಏನು ಕಮ್ಮಿ ಏನಿಲ್ಲ. ಅಷ್ಟು ಮಾಡಿದವನು ಒಂದು ಪಿಂಡ ಇಡುವುದೇನು ದೊಡ್ಡ ಸಂಗತಿ ಅಲ್ಲ. ಆದ್ದರಿಂದ ಈ ಅನ್ನ ಪಾಯಸ ಎಲ್ಲವೂ ಮಾಡಿಕೊಳ್ಳಿಕ್ಕೆ ಬೇಕು ನಿಜವಾಗಿ ಸಂಕಲ್ಪ ಶ್ರಾದ್ದಕ್ಕೂ ಕೂಡ. ಪಿಂಡ ಪ್ರದಾನ ಮಾಡ್ಲಿಕ್ಕೆ ಆಗದೆ ಇರೋರು ಕನಿಷ್ಠ ಬ್ರಾಹ್ಮಣ ಭೋಜನ ಮಾಡಿಸಿ ಕೃಷ್ಣಾರ್ಪಣಾನಿ ಅಂತ ಹೇಳುವಂತಹ ಒಂದು ಕ್ರಮ. ಈ ರೀತಿಯಲ್ಲಿ 16 ಮಾಸಿಕಗಳನ್ನ ಮಾಡಿ ಅನಂತರದಲ್ಲಿ 1 ವರ್ಷದಕ್ಕೆ ಅಂದ್ರೆ ಸರಿಯಾಗಿ ಅವರಲ್ಲಿ ಈ 16 ಪಟ್ಟಣಗಳಲ್ಲಿ ಕೊನೆಯ ಪಟ್ಟಣ ಬಹುಭೀತಿಪುರ ಅಂತ ನಿನ್ನೆ ಹೇಳಿದ್ದೇನೆ. ಆ ಪಟ್ಟಣಕ್ಕೆ ಸೇರಿಕೊಂಡು ಅವರು ಅಲ್ಲಿಂದ ಮುಂದೆ ಯಮಲೋಕವನ್ನ ಪ್ರವೇಶವನ್ನ ಮಾಡುತ್ತಾರೆ. ಈ 1 ವರ್ಷ ಪಿಂಡದ ಶರೀರ ಅವರೊಟ್ಟಿಗೆ ಇರುತ್ತದೆ. ಅಂದ್ರೆ ಈ ಸಮಯದಲ್ಲಿ ಏನು ಪಿಂಡ ಪ್ರದಾನ ಮಾಡೋದರಿಂದ ಬಂದಂತಹ ಒಂದು ಶರೀರ, ಒಂದು ಹಸ್ತ ಮಾತ್ರದ ದೇಹ ಅವರೊಟ್ಟಿಗೆ ಇರುವಂತಹದ್ದು. ಆ ಶರೀರವನ್ನ ಅಲ್ಲಿ ತ್ಯಾಗ ಮಾಡುತ್ತಾರೆ ಬಹುಭೀತಿಪುರದಲ್ಲಿ. ಸರಿಯಾಗಿ ಪ್ರತಿ ಸಾಂವತ್ಸರಿಕ ಶ್ರಾದ್ದ ಬಂದಿರುತ್ತದೆ. ಆ ಪಿಂಡವನ್ನು ಅಲ್ಲಿ ಸ್ವೀಕಾರ ಮಾಡಿ ಈ ಶರೀರವನ್ನು ಅಲ್ಲಿ ತ್ಯಾಗ ಮಾಡಿ ಮುಂದೆ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಅದು ಕೂಡ ಯಾತನಾಮಯ ಶರೀರವೇನೆ. ಅದೇನು ಪಂಚಭೌತಿಕ ಪ್ರತ್ಯೇಕ ಈ ತರಹದ ಶರೀರ ಅಲ್ಲ. ಮತ್ತೊಂದು ಯಾತನಾ ಶರೀರವನ್ನ ಧಾರಣೆ ಮಾಡಿಕೊಂಡು ಅವರು ಯಮಲೋಕವನ್ನ ಸರಿಯಾಗಿ ಪ್ರವೇಶ ಮಾಡತಕ್ಕಂಥವರಾಗ್ತಾರೆ. ಹೀಗೆ ಯಮ ಮಾರ್ಗದ ಬಗ್ಗೆ ಇಷ್ಟೆಲ್ಲ ನಿರೂಪಣೆಯನ್ನ ಮಾಡಿದ್ದಾನೆ ಭಗವಂತ. ಗರುಡದೇವರು ಪ್ರಶ್ನೆ ಮಾಡುತ್ತಾರೆ, ಸ್ವಾಮಿ ಇಷ್ಟೆಲ್ಲ ಏನು ಈ ಭೀಕರವಾದಂತಹ ದುಃಖಗಳಿದ್ದಾವೆ, ಇದು ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸಲೇಬೇಕಾ? ಈ ಯಮ ಮಾರ್ಗದಲ್ಲಿ ಇಷ್ಟೆಲ್ಲ ಕಷ್ಟಗಳನ್ನ ಅವನು ಅನುಭವಿಸಲೇಬೇಕಾ? ಏನು ಪರಿಹಾರದ ಉಪಾಯ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ದೇವರು ಕೊಡುವ ಉತ್ತರ, ಯಾವ ವ್ಯಕ್ತಿ ಭಗವಂತನ ನಾಮಸ್ಮರಣೆಯನ್ನ ತಾನು ವಿಶೇಷವಾಗಿ ಮಾಡಿಕೊಂಡು ಬಂದಿರ್ತಾನೆ ಅಂಥವನಿಗೆ ಅಲ್ಲಿ ಇರಲಿ ಇನ್ನು ಸ್ವಲ್ಪ ಇನ್ನೊಂದು 10 ನಿಮಿಷ ಸಮಯ ಇದೆ. ಹೀಗೆ ಯಾವ ವ್ಯಕ್ತಿ ಆದರೆ ತಾನು ವಿಶೇಷವಾಗಿ ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಸಾಧನೆಯನ್ನ ಮಾಡಿಕೊಳ್ತಾ ಇರ್ತಾನೆ, ಅಂಥ ವ್ಯಕ್ತಿಗೆ ಭಗವಂತ ಈ ದುಃಖಗಳನ್ನ, ಯಮ ಮಾರ್ಗದ ಕಷ್ಟಗಳನ್ನ ಪರಮಾತ್ಮ ತಾನು ಪರಿಹಾರವನ್ನ ಮಾಡ್ತಾನೆ. ದೇವರಲ್ಲಿ ದೃಢವಾದ ಭಕ್ತಿ ಮಾಡಿದಾಗ ಭಗವಂತ ಅವರಿಗೆ ಇದನ್ನ ಪರಿಹಾರ ಮಾಡ್ತಾನೆ. ಅದರ ಜೊತೆಯಲ್ಲಿ ಔರ್ಧ್ವದೈಹಿಕ ದಾನಗಳು ಅಂತ ಮುಂದೆ ಹೇಳುತ್ತಾರೆ. ಪದದಾನಗಳು ಇತ್ಯಾದಿ ಮುಂದಿನ ಅಧ್ಯಾಯಗಳಲ್ಲಿ ಬಂದಿದೆ. ಅದು ಯಾರ್ಯಾದರೆ ಈ ಔರ್ಧ್ವದೈಹಿಕ ದಾನಗಳನ್ನ, ಅಂದ್ರೆ ಈ ಸಾಮಾನ್ಯ ಹೋದಾಗ 12 ಅಥವಾ 13ನೇ ದಿವಸದಂದು ಏನು ಅನೇಕ ದಾನಾದಿಗಳನ್ನ ನೀಡುತ್ತಾರೆ, ಛತ್ರಿ ಚಪ್ಪಲಿ ಇತ್ಯಾದಿಗಳು, ಅಂತಹ ಔರ್ಧ್ವದೈಹಿಕ ದಾನಾದಿಗಳನ್ನ ಕೊಟ್ಟಾಗ ಅದರಿಂದಲೂ ಯಮ ಮಾರ್ಗದ ದುಃಖಗಳು ಅವರಿಗೆ ಪರಿಹಾರ ಆಗ್ತವೆ. ಅಂದ್ರೆ ಆ ಅಭಿಪ್ರಾಯಕ್ಕೋಸ್ಕರ ಅಂತ ಸಂಕಲ್ಪವನ್ನ ಮಾಡಿ ದಾನವನ್ನ ಕೊಡಬೇಕು. ಅದು ತುಂಬಾ ಪ್ರಧಾನ. ಸುಮ್ಮನೆ ಏನೋ ಒಂದಷ್ಟು ಪದಾರ್ಥ ತಗೊಂಡು ಅದೆಷ್ಟು ಕೊಟ್ಟು ಖಾಲಿ ಮಾಡಿಕೊಂಡು ಬಂದೆ ಅಂತ ಅಲ್ಲದೆ, ಈ ಉದ್ದೇಶಕವಾಗಿ ಅಂದ್ರೆ ಮೃತನಾದಂತಹ ಜೀವನಿಗೆ ಯಮ ಮಾರ್ಗದಲ್ಲಿ ತೊಂದರೆ ಆಗದೇ ಇರಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ಆಯಾ ವಸ್ತುಗಳನ್ನ ದಾನ ಕೊಡಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಫಲವನ್ನ ಹೇಳ್ತಾರೆ ಶಾಸ್ತ್ರಕಾರರು. ಇವಾಗ ಉದಕುಂಭ ಇದೆ, ಅವರಿಗೆ ತುಂಬಾ ಬಾಯಾರಿಕೆ ಆಗ್ತಾ ಇರತ್ತೆ ಅಂತ ಹೇಳಿದ್ರು. ಈ ಉದಕುಂಭ ದಾನ ಕೊಟ್ಟಾಗ ಅದು ಪರಿಹಾರ ಆಗುತ್ತೆ. ಯಮ ಮಾರ್ಗದಲ್ಲಿ ತುಂಬಾ ಮುಳ್ಳಿನ ಮೇಲೆ ಕಲ್ಲಿನ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿರತ್ತೆ. ಇಲ್ಲಿ ಪಾದುಕೆಯನ್ನ ದಾನ ಮಾಡಿದ್ದಾನೆ, ಅವರಿಗೆ ಅಲ್ಲಿ ಕುದುರೆ ಬರ್ತದೆ, ಕುದುರೆ ಮೇಲೆ ಹತ್ತುಕೊಂಡು ಮುಂದೆ ಕೊಟ್ಟಿರ್ತಾರೆ, ಆ ದುಃಖಗಳನ್ನು ದಾಟ್ತಾರೆ. ಅದರಂತೆ ಯಾರಿಗೆ ಯಮ ಮಾರ್ಗದಲ್ಲಿ ನಾನಾ ತರಹದ ಮಳೆ ಆಗ್ತಾ ಇರತ್ತೆ, ಈ ಉಷ್ಣಾಂಬು ವರ್ಷಣ ಅಂದ್ರೆ ಕುದಿ ನೀರಿನ ಮಳೆ ಇತ್ಯಾದಿ ಏನಾಗ್ತಾ ಇರತ್ತೆ, ಛತ್ರದಾನ ಮಾಡಿದಾಗ ಅದೆಲ್ಲ ಪರಿಹಾರ ಆಗುತ್ತೆ. ಅವರಿಗೆ ತುಂಬಾ ಹಸಿವೆ ಎಲ್ಲ ಆಗ್ತಾ ಇದೆ, ಇಲ್ಲಿ ಚಿತ್ರಾನ್ನ ಇತ್ಯಾದಿಗಳನ್ನ ದಾನ ಕೊಡಬೇಕು ಅಂತ ಅವುಗಳನ್ನು ಕೊಟ್ಟಾಗ ಅದು ಪರಿಹಾರ ಆಗುತ್ತೆ. ಅದರಂತೆ ಅವರಿಗೆ ಯಮದೂತರ ಭಯ ತುಂಬಾ ಆಗ್ತಾ ಇರುತ್ತೆ, ಯಮದೂತರು ಹಿಂದಿನಿಂದ ಹೊಡಿತಾ ಇರ್ತಾರೆ, ಇಲ್ಲಿ ಇವರು ಗೋಪಿ ಚಂದನ ಪಂಚಮುದ್ರಿಕೆಗಳು ಇತ್ಯಾದಿ ಅದೆಲ್ಲ ದಾನ ಮಾಡುವುದರಿಂದ ಆ ಬಾಧೆ ಪರಿಹಾರ ಆಗುತ್ತೆ ಅವರಿಗೆ. ಇಲ್ಲಿ ಒಂದೊಂದಕ್ಕೂ ಒಂದೊಂದು ಫಲ ಹೇಳಿದ್ದಾರೆ. ಕಮಂಡಲು ಇತ್ಯಾದಿ ಪ್ರತಿಯೊಂದು ಮುಂದೆ ಎಲ್ಲ ಬಂದಿದೆ ಆ ವಿಚಾರ. ಒಂದೊಂದು ದಾನದಿಂದಲೂ ಕೂಡ ಅವರಿಗೆ ಒಂದೊಂದು ಬಗೆಯ ಬಾಧೆ ಪರಿಹಾರ ಆಗತ್ತೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಒಬ್ಬ ಜೀವ ಅವನು ಯಮ ಪಟ್ಟಣಕ್ಕೆ ಪ್ರವೇಶವನ್ನ ಮಾಡತಕ್ಕಂಥವನಾಗ್ತಾನೆ. ಅಂದ್ರೆ ಯಮಲೋಕದವರೆಗೆ ಹೋಗ್ತಾನೆ. ಯಮಲೋಕಕ್ಕೆ ಅಲ್ಲಿ 4 ಬಾಗಿಲು ಇರ್ತದೆ. ಅವರು ಅಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ 4 ಬಾಗಿಲು. ಅದರಲ್ಲಿ ಪಾಪಿಗಳಾದಂಥವರು ದಕ್ಷಿಣ ದ್ವಾರದಿಂದಲೇ ಪ್ರವೇಶವನ್ನು ಮಾಡುವಂಥದ್ದು. ಅಲ್ಲಿಗೆ ಬಂದಾಗ
ಯಮದೂತರು ಹೋಗಿ ಅಲ್ಲಿ ದ್ವಾರಪಾಲಕರ ಹತ್ರ ಹೇಳ್ತಾರಂತೆ, ಈಗ ಒಬ್ಬ ಪಾಪಿಯನ್ನು ಕರ್ಕೊಂಡು ಬಂದಿದ್ದೇವೆ, ಯಾವ ಸಭೆಯಲ್ಲಿ ಪ್ರವೇಶ ಮಾಡಿಸ್ಬೇಕು. ಇವರ ವರದಿ ಬಂದಾಗ ಸರಿಯಾಗಿ ಇವರನ್ನ ಅಲ್ಲಿ ಪ್ರವೇಶವನ್ನು ಮಾಡಿಸ್ತಾರೆ ಯಮ ಸಭೆಯಲ್ಲಿ. ಅಲ್ಲಿ ಹೋದಾಗ ಚಿತ್ರಗುಪ್ತರು ಇವರ ಎಲ್ಲ ಕರ್ಮಗಳನ್ನ ಯಮಧರ್ಮರಾಜರ ಹತ್ರ ನಿರೂಪಣೆಯನ್ನ ಮಾಡ್ತಾರಂತೆ. ಚಿತ್ರಗುಪ್ತರಿಗೆ ಎಲ್ಲ ಗೊತ್ತೇ ಇದೆ, ಯಮಧರ್ಮರಾಜರಿಗೂ ಎಲ್ಲ ಗೊತ್ತೇ ಇರುತ್ತೆ. ಚಿತ್ರಗುಪ್ತರು ಹೇಳಿದ್ರೆ ಹೊರತು ತಿಳಿಯೋಲ್ಲ ಅಂತೇನಿಲ್ಲ, ಸರ್ವಜ್ಞರು, ದೊಡ್ಡ ದೇವತೆ. ಯಮಧರ್ಮರಾಜರು 12ನೆಯ ಕಕ್ಷೆಯಲ್ಲಿರುವಂತಹ ದೇವತೆಯವರು, ಅವರಿಗೆಲ್ಲ ಗೊತ್ತೇ ಇದೆ. ಆದರೂ ಚಿತ್ರಗುಪ್ತರನ್ನ ಪ್ರಶ್ನೆ ಮಾಡ್ತಾರಂತೆ. ಚಿತ್ರಗುಪ್ತರು ಸರ್ವಜ್ಞರೇನೆ, ಅವರಿಗೂ ಎಲ್ಲ ಗೊತ್ತೇ ಇದೆ. ಆದರೂ ಕೆಲವು ದೇವತೆಗಳಿರ್ತಾರಲ್ಲಿ, ಶ್ರವಣ ದೇವತೆಗಳು ಅಂತ ಹೆಸರು. ಆ ಶ್ರವಣ ದೇವತೆಗಳನ್ನ ಪ್ರಶ್ನೆ ಮಾಡ್ತಾರಂತೆ. ಅವರು ಯಾರು ಅಂದ್ರೆ ಬ್ರಹ್ಮದೇವರ ಮಕ್ಕಳು ಶ್ರವಣ ದೇವತೆಗಳು. ಈ 3 ಲೋಕಗಳನ್ನ ಸಂಚಾರ ಮಾಡ್ತಾ ಇರ್ತಾರೆ. ಅವರಿಗೆ ಯಾರೇ ಎಲ್ಲಿ ಯಾವುದೇ ಕರ್ಮವನ್ನ ಮಾಡ್ಲಿ ಅವರಿಗೆ ಅದು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರುತ್ತೆ, ಪ್ರತ್ಯಕ್ಷ ಅವ್ರು ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಅಂತಹ ಶಕ್ತಿ ಶ್ರವಣ ದೇವತೆಗಳಿಗೆ. ಅದು ಅವರ ಪತ್ನಿಯರು ಹಾಗೆ ಶ್ರವಣಿಯರು ಅಂತ, ಅವರು ಸ್ತ್ರೀಯರು ಮಾಡುವ ಎಲ್ಲ ಕರ್ಮಗಳನ್ನು ಅವರು ನೋಡ್ತಾ ಇರ್ತಾರೆ. ಹೀಗೆ ಇವರು ಧರ್ಮರಾಜರ ಚಿತ್ರಗುಪ್ತರ ದೂತರಾಗಿ ಎಲ್ಲ ಕಡೆ ಸಂಚಾರವನ್ನ ಮಾಡ್ತಿರ್ತಾರೆ. ಪ್ರತಿಯೊಬ್ಬರ ಕರ್ಮಗಳನ್ನ ನೋಡಿ ನಾವು ಅಲ್ಲಿ ಹೋದಾಗ ನಮ್ಮದೆಲ್ಲ ಕರ್ಮವನ್ನ ಚಿತ್ರಗುಪ್ತರಿಗೆ ತಿಳಿಸ್ತಾರಂತ. ಆ ಸಂದರ್ಭದಲ್ಲಿ ಚಿತ್ರಗುಪ್ತರು, ಅವರಿಗೂ ಎಲ್ಲವೂ ಗೊತ್ತೇ ಇದೆ, ಅದನ್ನು ಅವರದ ನಮ್ಮದೆಲ್ಲ ಏನಿದೆ ಲೆಕ್ಕಾಚಾರ ಇರ್ತದೆ, ಪುಣ್ಯ ಪಾಪಗಳ ಲೆಕ್ಕಾಚಾರ, ಅದನ್ನೆಲ್ಲ ಯಮಧರ್ಮರಾಜರ ಬಳಿಯಲ್ಲಿ ಅವರು ತಿಳಿಸುವಂತವರಾಗ್ತಾರೆ. ಹಾಗಾಗಿ ನಾವು ಮಾಡುವಂತಹ ಏನು ಕರ್ಮಗಳಿದ್ದಾವೆ ಅದಕ್ಕೆ ಅನೇಕ ಜನ ದೇವತೆಗಳು ಸಾಕ್ಷಿಗಳಾಗಿರ್ತಾರೆ ಅಂತ ಅರ್ಥ. ಅದಕ್ಕೆ ನಾವು ಅನ್ಕೊಳ್ಬಹುದು, ನಾವು ಏನು ರಹಸ್ಯವಾಗಿ ಮಾಡ್ತಾ ಇದ್ದೇನೆ, ಯಾರಿಗೂ ಗೊತ್ತಿಲ್ಲ, ನನ್ನ ಪಾಪ ನನಗಷ್ಟೇ ಗೊತ್ತಿದೆ ಅಂತ. ಇಲ್ಲ, ಒಳಗಡೆ ದೇವತಾ ಶಕ್ತಿ ಇದೆ. ಏಕಾದಶಿಯೊಂದು ಬಾಗಿಲು ಹಾಕೊಂಡು ಉಪ್ಪಿಟ್ಟು ಕಾಫಿ ಚೆನ್ನಾಗಿ ಹೊಡೆದು ಯಾರಿಗೂ ಗೊತ್ತಿಲ್ಲ ಹೇಳಿಕೊಳ್ಬಹುದು, ಅಲ್ಲಿ ಒಳಗಡೆ ದೇವತೆಗಳಿದ್ದಾರೆ. ಪ್ರಕೃತಿಯಲ್ಲಿ ದೇವತೆಗಳು, ಪಂಚಭೂತ ಅಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆ ಗೊತ್ತಾಗಿರ್ತದೆ ಅಂತ ಅರ್ಥ. ನಮ್ಮ ಕರ್ಮಗಳಿಗೆ ಅನೇಕ ಜನ ದೇವತೆಗಳು ಸಾಕ್ಷಿಗಳಾಗಿರ್ತಾರೆ. ಪ್ರಧಾನವಾಗಿ ಸೂರ್ಯ ಚಂದ್ರರು, ಆದಿತ್ಯ ಚಂದ್ರವು, ಅನಂತರ ಪಂಚಭೂತಗಳ ಅಭಿಮಾನಿ ದೇವತೆಗಳು, ಅನಲಹ ಅನಿಲಶ್ಚ ದ್ಯೌಹು ಭೂಮಿ ಆಪಹ ಹೃದಯಂ ಯಮಶ್ಚ, ಮನಸ್ಸಿನ ಅಭಿಮಾನಿ ದೇವತೆಗಳು ಯಮಧರ್ಮರಾಜರು, ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳು, ಹಗಲು ರಾತ್ರಿಗಳ ಅಭಿಮಾನಿ ದೇವತೆಗಳು, ಸಂಧ್ಯಾಭಿಮಾನಿ ದೇವತೆಗಳು. ಹೀಗೆ ಎಲ್ಲರಿಗೂ ನಮ್ಮದು ಪ್ರತಿಯೊಂದು ಎಲ್ಲ ವಿಚಾರ ಅವರಿಗೆ ಗೊತ್ತೇ ಇರ್ತದೆ ಅಂತ ಅರ್ಥ. ಆದರೆ ಅವರ ಕಣ್ಣು ತಪ್ಪಿಸಿ ನಾವು ಯಾವ ಕರ್ಮವನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಮನುಷ್ಯ, ಅದನ್ನು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಧರ್ಮರಾಜ ಚಿತ್ರಗುಪ್ತ ಇವರೆಲ್ಲ ಎಲ್ಲೋ ಇರೋದಲ್ಲ, ನಮ್ಮ ಶರೀರದಲ್ಲೇ ನಿಂತು ಎಲ್ಲವನ್ನ ನೋಡ್ತಾ ಇರ್ತಾರೆ, ಪ್ರತಿಯೊಂದು ಕರ್ಮವನ್ನ. ಅದಕ್ಕಾಗಿ ಪಾಪಗಳನ್ನ ಎಲ್ಲ ಹೇಳಿದಾಗ ಅವರವರ ಪಾಪಗಳಿಗೆ ತಕ್ಕಂತೆ ಯಮಧರ್ಮರಾಜರು ಭಯಂಕರವಾದ ರೂಪದಿಂದ ಅವರಿಗೆ ದರ್ಶನವನ್ನ ಕೊಡತಕ್ಕಂಥವ್ರು ಆಗ್ತಾರಂತ. ಅದೆಷ್ಟು ಭಯಾನಕ ಅಂದ್ರೆ ಹೇಳ್ತಾರೆ, ದಂಡಹಸ್ತಂ ಮಹಾಕಾಯಂ ಮಹಿಷೋಪರಿ ಸಂಸ್ಥಿತಂ. ಭಾರಿ ದೊಡ್ಡ ಶರೀರ ಅಂತೆ, ಕೈಯಲ್ಲಿ ದೊಡ್ಡ ಕೋಲನ್ನು ಹಿಡಿದಿರ್ತಾರೆ, ಮಹಿಷ ವಾಹನ. ಇನ್ನು ಪ್ರಳಯಾಂಬುದ ನಿರ್ಘೋಷಂ, ಪ್ರಳಯ ಕಾಲದ ಮೇಘದಂತೆ ಗರ್ಜನೆ ಮಾಡ್ತಿರ್ತಾರಂತೆ. ಅವರ ಮೈ ಈ ಕಾಡಿಗೆಯನ್ನೆಲ್ಲ ಒಂದು ರಾಶಿ ಹಾಕಿಬಿಟ್ರೆ ಪರ್ವತ ಇದ್ದ ಹಾಗೆ, ಆ ರೀತಿ ಕಪ್ಪ ಇರತಕ್ಕಂತಹ ಒಂದು ಮೈ ಕಾಂತಿ. ವಿದ್ಯುತ್ ಪ್ರಭಾಯುಧೈರ್ ಭೀಮಂ, 32 ಭುಜಗಳಲ್ಲಿ 32 ಆಯುಧಗಳನ್ನು ಹಿಡ್ಕೊಂಡಿರ್ತಾರಂತೆ, ಬಳ ಹೊಡಿತಾ ಇರ್ತಾವು ಆಯುಧಗಳು. ಅವರ ಶರೀರವೇನೆ 3 ಯೋಜನಗಳಷ್ಟು ದೊಡ್ಡ ದೇಹ ಅಂತವರು ಯಮಧರ್ಮರಾಜರು. ವಾಪೀತುಲ್ಯ ವಿಲೋಚನಂ, ಬಾವಿಯಂತೆ ಆಳವಾಗಿರತಕ್ಕಂತಹ ಕಣ್ಣುಗಳು, ಕೋರೆ ಹಲ್ಲಿನಿಂದ ಕೂಡಿರತಕ್ಕಂತಹ ಮುಖ, ಕೆಂಪ ಇರೋ ಕಣ್ಣು, ಅದೇ ಉದ್ದವಾಗಿರತಕ್ಕಂತಹ ಮೂಗು. ಈ ರೀತಿ ಅವರ ರೂಪವೇ ತುಂಬಾ ಭಯಾನಕ ಅಂತ. ಯಮಧರ್ಮರಾಜರಿಗೆ ಸೌಮ್ಯ ರೂಪವೂ ಇದೆ, ಉಗ್ರ ರೂಪವೂ ಇದೆ. ಪುಣ್ಯಾತ್ಮರು ಹೋದಾಗ ಸೌಮ್ಯ ರೂಪದಿಂದ ಕಾಣಿಸಿಕೊಳ್ತಾರೆ, ಅದರಲ್ಲಿ ಒಳ್ಳೆ ಶ್ರೇಷ್ಠ ಹರಿಭಕ್ತರು ಜ್ಞಾನಿಗಳು ಹೋದಾಗ ಅವರೇ ಬಂದು ಸತ್ಕಾರ ಮಾಡ್ತಾರಂತೆ. ನಚಿಕೇತನಿಗೆ ಮಾಡಿದ್ರು ಕಾಠಕೋಪನಿಷತ್ತಿನಲ್ಲಿ ನಾವು ಕೇಳುತ್ತೇವೆ. ಅದರಂತೆ ಪಾಪಿಗಳು ಹೋದ್ರೆ ಅವರವರ ಪಾಪಕ್ಕೆ ತಕ್ಕ ಹಾಗೆ ಉಗ್ರವಾದ ರೂಪದಿಂದ ದರ್ಶನ ಕೊಡ್ತಾರಂತೆ ಯಮಧರ್ಮರಾಜ. ಅವರ ದೂತರು ಹಾಗೇನೆ, ಚಿತ್ರಗುಪ್ತ ಮುಂತಾದಂತಹ ಯಾರೆಲ್ಲ ದೂತರಿದ್ದಾರೆ ಅವರು ಕೂಡ ಅಷ್ಟೇ ಭಯಂಕರವಾದ ರೂಪದಿಂದ ಇರ್ತಾರೆ. ಅವರನ್ನು ನೋಡಿಯೇ ಹೆದರ್ಕೊಳ್ತಾನಂತೆ ಜೀವ. ಆ ಚಿತ್ರಗುಪ್ತರು ಕೇಳ್ತಾರೆ, ಪಾಪಿಗಳೇ
ಬದುಕಿರುವಾಗ ಅಹಂಕಾರದಿಂದ ನಾನಾ ಬಗೆಯ ಪಾಪಗಳನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ಕಾಮಕ್ರೋಧಾದಿಗಳಿಗೆ ಒಳಪಟ್ಟು ದುಷ್ಟರ ಸಹವಾಸವನ್ನು ಮಾಡಿಕೊಂಡು ನೀವು ಸಹ ಪಾಪಗಳನ್ನು ಮಾಡಿದ್ದೀರಲ್ಲ, ಈಗ ಯಾಕೆ ಹೆದರ್ಕೊಳ್ತಾ ಇದ್ದೀರಿ? ನೀವು ಏನು ಪಾಪಗಳನ್ನು ಮಾಡಿದ್ದೀರೋ ತಕ್ಕಂತಹ ಶಿಕ್ಷೆ ಅಷ್ಟೇ ಇಲ್ಲ, ಅದಕ್ಕೇನು ಹೆಚ್ಚಿರುವುದಿಲ್ಲ ಕಮ್ಮಿ ಇರುವುದಿಲ್ಲ. ಏನು ನಗನಗತ ಸಂತೋಷವಾಗಿ ಪಾಪಗಳನ್ನು ಮಾಡಿರ್ತೀರಿ, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟಿರ್ತೀರಿ, ಹಿಂಸೆ ಮಾಡಿರ್ತೀರಿ, ಬೈದಿರ್ತೀರಿ, ಏನು ಪಾಪ ಇರುತ್ತೋ ತಕ್ಕಂತಹ ಶಿಕ್ಷೆ. ಯಾಕಂದ್ರೆ ಯಮಧರ್ಮರಾಜರ ಸ್ಥಾನದಲ್ಲಿ ಎಂದು ಮೋಸಕ್ಕೆ ವಂಚನೆಯ ಅವಕಾಶ ಇಲ್ಲೇ ಇಲ್ಲ. ಅವರಿಗೆ ಸಮವರ್ತಿ ಅಂತ ಹೆಸರಿದೆ ಯಮಧರ್ಮರಾಜರಿಗೆ. ಅಂದ್ರೆ ಅವರವರ ಕರ್ಮಗಳಿಗೆ ತಕ್ಕಂತೆ ಸಮವಾಗಿ ಅವರವರಿಗೆ ಶಿಕ್ಷೆ ಎಲ್ಲ ಇರ್ತದೆ. ಅಂದ್ರೆ ಯಾರಿಗೂ ಹೆಚ್ಚು ಕಮ್ಮಿ ಪಕ್ಷಪಾತ ಮಾಡೋದಿಲ್ಲ ಅಂತ ಅರ್ಥ. ಬಂದಿರೋನು ಮಹಾ ಮೂರ್ಖ ಇರಬಹುದು, ದೊಡ್ಡ ವಿದ್ವಾಂಸ ಇರಬಹುದು, ಅಥವಾ ದರಿದ್ರ ಇರಬಹುದು, ಶ್ರೀಮಂತ ಇರಬಹುದು, ದುರ್ಬಲನಾದವನು ಇರಬಹುದು, ಬಲಿಷ್ಠನಾದವನು, ಯಾರೇ ಇರಲಿ, ಏನ್ ಪಾಪ ಮಾಡಿದಾನೆ ತಕ್ಕಂತೆ ಶಿಕ್ಷೆ ಅಷ್ಟೇ. ಇವನೇನೋ ಬೇಕಾದವ, ಇವನು 4 ಶಿಕ್ಷೆ ಕಮ್ಮಿ ಮಾಡುವ, ಬೇಡದವನಿಗೆ 4 ಎಕ್ಸ್ಟ್ರಾ ಸೇರಿಸಿ ಜಾಸ್ತಿ ಆಡುವ, ಅವೆಲ್ಲ ನಡೆಯುವುದಿಲ್ಲ. ಲೋಕದಲ್ಲಿ ನಡೆಯಬಹುದು ಬೇಕಿದೆ. ಅವನು ಪಾಪ ಮಾಡಿ ಏನೋ ಒಂದಷ್ಟು ದುಡ್ಡು ಲಂಚ ಇಂಚ ಕೊಟ್ಟು ತಪ್ಪಿಸ್ಕೊಂಡ್ಬಿಡ್ತಾನೆ. ಆದರೆ ಯಮನ ಸಭೆಯಲ್ಲಿ ಅದು ಯಾವುದು ನಡೆಯೋದಿಲ್ಲ. ಅಲ್ಲಿ ಲಂಚ ಕೊಡ್ಲಿಕ್ಕೆ ಹೋದ್ರೆ ಕೊಟ್ಟಿದ್ದಕ್ಕೆ ಇನ್ನೊಂದು 4 ಶಿಕ್ಷೆ ಜಾಸ್ತಿ ಸೇರಿಸಿ ಹಾಕ್ತಾರೆ. ಆದ್ದರಿಂದ ಯಮಧರ್ಮರಾಜರಿಗೆ ಸಮವರ್ತಿ ಅಂತ ಕರೀತಾ ಇದ್ದಾರೆ. ಚಿತ್ರಗುಪ್ತರು ಎಲ್ಲ ಪಾಪಗಳನ್ನು ಓದುವಾಗ ತಲೆ ತಗ್ಗಿಸಿ ಕೈ ಕಟ್ಟಿ ನಿಂತಿರ್ತಾರಂತೆ ನೋಡಿ, ಕಳ್ಳರಂತೆ. ಯಾಕಂದ್ರೆ ಏನು ಮಾತಾಡೋ ಹಾಗಿಲ್ಲ ಅಲ್ಲಿ. ಇಲ್ಲಿ ಬೇಕಾದ್ರೆ ವಾದನೆ ಮಾಡ್ತಾರೆ, ತಪ್ಪು ಮಾಡಿ ನಾನು ಮಾಡ್ಲಿಲ್ಲ ರೀ ಅಂತ ವಾದನೆ ಮಾಡ್ಬೋದು, ಆದ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ವಲ್ಲ. ಯಾಕಂದ್ರೆ ಇವನು ಪಾಪ ಮಾಡಿದ್ದು ಇವನಿಗೆ ಮರ್ತೋಗಿರ್ತದೆ, ಆದ್ರೆ ಅವರು ಬರೆದಿಟ್ಕೊಂಡಿರ್ತಾರಲ್ಲ, ಅಲ್ಲಿ ಹೋಗುವುದಿಲ್ಲ, ಅದು ಅಳಿಸುವುದಿಲ್ಲ. ಅದಕ್ಕೋಸ್ಕರ ಎಲ್ಲ ಹೇಳುವಾಗ ತಲೆ ತಗ್ಗಿಸಿಕೊಂಡು ಎಲ್ಲ ನೆನೆಸಿಕೊಳ್ತಾ ಹೆದರ್ಕೊಳ್ತಾ ಇರ್ತಾರಂತೆ. ಇಷ್ಟೆಲ್ಲ ಪಾಪ ಮಾಡಿದ್ದೇನೆ, ಏನು ಶಿಕ್ಷೆ ಆಗ್ತಾರೋ ಏನೋ ಇವರು ಅಂತ. ಗಚ್ಚ ಪಾಪಿನ್ ಮಹಾಘೋರ ನರಕ ನತಿಭೀಷಣ. ಯಮಧರ್ಮರಾಜರು ಅವರವರ ಒಂದು ಪಾಪಕರ್ಮಗಳಿಗೆ ತಕ್ಕ ಹಾಗೆ ನಾನಾ ಬಗೆಯ ನರಕಗಳನ್ನು ಆದೇಶ ಮಾಡುತ್ತಾರೆ. ಅದರಂತೆ ಯಮ ದೇವರ ಆಜ್ಞೆಯನ್ನು ನಡೆಸುವಂತಹ ಪ್ರಚಂಡ, ಚಂಡ ಮುಂತಾದ ದೂತರು ಕೂಡ ಇವರನ್ನೆಲ್ಲ ಕರೆದುಕೊಂಡು ಹೋಗಿ ಅನೇಕ ಬಗೆಯ ನರಕಗಳಲ್ಲಿ ಹಾಕ್ತಾರಂತೆ. ಯಮಲೋಕದ ಸಮೀಪದಲ್ಲಿರುವಂತಹ ನಾರಾಯಣ ಇಲ್ಲ ಬೇಡ ತೊಂದರೆ. ನರಕ ಅನ್ನುವಂತಹದ್ದು ಯಮಲೋಕದ ಸಮೀಪದಲ್ಲೇ ಇರುವಂತಹದ್ದು. ಅದರ ದಂಡೆಯ ಮೇಲೆ ಒಂದು ದೊಡ್ಡ ವೃಕ್ಷ, ಶಾಲ್ಮಲಿ ವೃಕ್ಷ ಅಂತ ಕರೀತಾರೆ. ಅದು ಎಂಥದ್ದು ಅಂದ್ರೆ ಬೆಂಕಿಯಂತೆ ಉರಿತಾ ಇರುವಂತಹ ಒಂದು ಮರ ಅಂತ. 5 ಯೋಜನ ಎತ್ತರ, 1 ಯೋಜನ ಅಗಲ ಇರತಕ್ಕಂತಹ ಒಂದು ದೊಡ್ಡ ವೃಕ್ಷ ಅದು. ಯಾರ್ಯಾರು ಈ ಪಾಪಗಳನ್ನೆಲ್ಲ ಮಾಡಿರ್ತಾರೆ ಅಂಥವರನ್ನೆಲ್ಲ ಕರ್ಕೊಂಡು ಹೋಗಿ ಆ ವೃಕ್ಷಕ್ಕೆ ಕಟ್ಟಿ ಹಾಕ್ಬಿಟ್ಟಿರ್ತಾರೆ. ಅದು ತಲೆ ಕೆಳಗೆ ಕಾಲ ಮೇಲೆ ಮಾಡಿ ಕಟ್ಟಿ ಹಾಕಿಬಿಟ್ಟಿರ್ತಾರೆ. ಜೊತೆ ಸಾಲದಕ್ಕೆ ಕೆಳಗಡೆಯಿಂದ ಬೆಂಕಿ ಹಾಕಿರ್ತಾರಂತ. ಜೊತೆ ಸುತ್ತ ಯಮದೂತರು ಸೇರಿ ಹೊಡಿತಾ ಇರ್ತಾರಂತವ್ರು. ಆ ರೀತಿ ಅಷ್ಟೆಲ್ಲ ವೇದನೆಗಳನ್ನು ಅವರು ಅನುಭವಿಸ್ತಾರೆ. ಆ ತಾಳ್ಲಿಕ್ಕಾಗದೆ ಯಮದೂತರಿಗೆ ಕೈ ಜೋಡಿಸಿ ಬೇಡಿಕೊಳ್ತಾರಂತೆ ಇವರು. ಕ್ಷಮಧ್ವಂ ಭೋ ಅಪರಾಧಮ್ಮೆ, ನಮ್ಮ ತಪ್ಪೆಲ್ಲ ಕ್ಷಮೆ ಮಾಡಿ ಬಿಟ್ಬಿಡಿ, ನಮ್ಮನ್ನ ಎಲ್ಲ ತಾಳ್ಲಿಕ್ಕೆ ಆಗ್ತಾ ಇಲ್ಲ, ಬಿಟ್ಬಿಡಿ ಕೇಳಿಕೊಳ್ತಾರಂತೆ. ಅಲ್ಲಿ ವಿಶೇಷ ಅಂದ್ರೆ ಇವರಿಗೆ ಎಷ್ಟೆಷ್ಟು ಬೇಡಿಕೊಳ್ತಾರೆ ಅಷ್ಟು ಜಾಸ್ತಿ ಹೊಡಿತಾರಂತೆ ಯಮದೂತರು. ಅನೇಕ ಬಗೆಯ ಲೋಹ ಯಷ್ಟಿಗಳು, ಅಂದ್ರೆ ಯಷ್ಟಿ ಅಂದ್ರೆ ಟೋಲ್, ಕಬ್ಬಿಣದ ದೊಡ್ಡ ದೊಡ್ಡ ಟೋಲ್ಗಳಿರ್ತವೆ. ಮುದ್ಗರ, ತೋಮರ, ಕುಂತ, ಗದ, ಮುಸಲ ಇತ್ಯಾದಿ ಅನೇಕ ಆಯುಧಗಳಿಂದ ಅವರು ಹೊಡಿತಕ್ಕಂಥವರಾಗ್ತಾರೆ. ಹೇಳ್ತಾರಂತೆ, ಪಾಪಿಗಳೇ, ಬದುಕಿರುವಾಗ ಯಾವುದೇ ತರಹದ ಪುಣ್ಯ ಕರ್ಮಗಳನ್ನು ಮಾಡದೆ ಬರೀ ಪಾಪಗಳನ್ನು ಮಾಡಿಕೊಂಡು ಬಂದಿದ್ದೀರಲ್ಲ, ಹಾಗಾಗಿ ಇಷ್ಟೆಲ್ಲ ಶಿಕ್ಷೆ ನೀವು ಅನುಭವಿಸಲೇಬೇಕು. ನೀವು ನಮ್ಮನ್ನು ಕ್ಷಮೆ ಮಾಡಿ ಅಂತ ಬೇಡಿಕೊಂಡು ಯಾವ ಪ್ರಯೋಜನ ಇಲ್ಲ. ನಮ್ಮ ಕೆಲಸ ಏನು, ಯಮದೇವರು ಏನ್ ಹೇಳ್ತಾರೆ ಮಾಡೋದಷ್ಟೇ ನಮ್ಮ ಕೆಲಸ. ನಾವು ನಿಮ್ಮ ಮೇಲೆ ಏನು ಕರುಣೆ ತೋರಿಸಿ ಶಿಕ್ಷೆ ಕಮ್ಮಿ ಮಾಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ನಮಗ್ ಶಿಕ್ಷೆ ಬೀಳುತ್ತೆ. ಹಾಗಾಗಿ ಇವಾಗಾದ್ರೂ ನಿಮಗೆ ಎಲ್ಲ ಶಿಕ್ಷೆಗಳಿಂದ ಪಾರಾಗಬೇಕು ಅಂತಿದ್ರೆ ಅದಕ್ಕೆ ಒಂದೇ ಉಪಾಯ, ದೇವರ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರಂತೆ. ನೋಡಿ, ಅಲ್ಲಿಯೂ ಕೂಡ ಅಷ್ಟೆಲ್ಲ ದುಃಖಗಳನ್ನು ಅನುಭವಿಸುವಾಗ್ಲೂ ಅವನು ಎಲ್ಲದರಿಂದ ಪಾರಾಗಬೇಕು ಅಂತಂದ್ರೆ ಕ್ಷಮಾಪರಾಧ ಗುರುತೆ ಭಗವಾನ್ ಹರಿರೀಶ್ವರ, ಪರಮಾತ್ಮನನ್ನ ಚಿಂತನೆ ಮಾಡಿ ದೇವರು ಕರುಣಿಸಿದರೆ, ದೇವರ ಸಂಕಲ್ಪಕ್ಕಿದ್ದರೆ ಸ್ವಾಮಿ ಒಂದೊಮ್ಮೆ ಅವನು ಆದೇಶ ಮಾಡಿದರೆ ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ನಿಮಗೆ ಈ ಎಲ್ಲ ಶಿಕ್ಷೆಗಳಿಂದ ಪಾರಾಗಬೇಕಾ ದೇವರ ನಾಮಸ್ಮರಣೆ ಮಾಡಿ, ಅದು ಬಿಟ್ಟು ನಮ್ಮನ್ನ ಕೇಳಿಕೊಂಡು ಯಾವ ಪ್ರಯೋಜನವೂ ಇಲ್ಲ. ಆದರೆ ನರಕದಲ್ಲಿರುವಂಥವರು ಕೂಡ
ಆ ನರಕದ ದುಃಖಗಳಿಂದ ತಾನು ಪಾರಾಡಬೇಕು ಅಂತಂದ್ರೆ ಯಾವ್ದಾದ್ರು ನೋಡಿ, ಇಲ್ಲೆಲ್ಲ ಪಾಪ ಮಾಡಿಕೊಂಡೇ ನಾವು ನರಕಕ್ಕೆ ಹೋಗೋದು. ಇಲ್ಲಿ ಹರಿನಾಮ ಸ್ಮರಣೆಯಿಂದ ಬಿಟ್ಟು ನಾನಾ ಪಾಪ ಮಾಡಿಕೊಂಡೆ ಅಲ್ಲಿ ಹೋಗೋದು. ಆದ್ರೆ ಅಲ್ಲಿ ಹೋದ ಮೇಲೆ ಆ ಎಲ್ಲಾ ದುಃಖಗಳನ್ನು ಅನುಭವಿಸುವ ಆದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಆದ್ರೂ ನಾರಾಯಣ ಅಂತ ಭಕ್ತಿಯಿಂದ ಅವನನ್ನ ಕರೆದರೆ ಭಗವಂತ ಅಲ್ಲಿ ಆದ್ರೂ ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ಅಲ್ಲಿ ಆದ್ರೂ ನಮ್ಮನ್ನು ಬಿಡಿಸ್ತಾನಂತೆ ಪರಮಾತ್ಮ. ದೇವರ ಅಂಥ ಕಾರುಣ್ಯ ನೋಡಿ. ಆ ಕೊನೆಯ ಕಾಲದಲ್ಲಿ ಆದ್ರೂ ಅವನ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಿದ್ದೇವೆ, ದೇವರು ನಮ್ಮನ್ನು ಪಾರು ಮಾಡುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ನರಕೇ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂತ್ವಯ ನಾರ್ಚಿತೋ ದೇವಃ ಕೇಶವ ಕ್ಲೇಶನಾಶನಃ. ನರಕದಲ್ಲಿ ಒದ್ದಾಡುವಂತಹ ಜೀವನೂ ಕೂಡ ಅವನು ದೇವರ ನಾಮಸ್ಮರಣೆಯಿಂದ ಮುಕ್ತರಾಗಬಹುದು. ಶ್ರೀ ಮುಕುಂದರ ಪರಮ ಮಂಡಳ ನಾಮ ನರಕಸ್ಥರನು ಸಲಹಿತು ಅಂತಾರೆ ದಾಸರು. ನರಕದಲ್ಲಿ ಒದ್ದಾಡುವ ಜೀವನೂ ಕೂಡ ಉದ್ಧಾರ ಆಗ್ತಾನಂತೆ. ಮತ್ತೆ ನಾವು ಮೊದಲೇ ಅಂದ್ರೆ ರೋಗ ಬಂದಾಗ ಔಷಧಿ ಹಾಕೊಳ್ಳೋದ್ರ ಬದಲು ರೋಗ ಬರದೆ ಮೊದಲೇ ಒಂದಷ್ಟು ಪ್ರಿಕಾಷನ್ ಏನ್ ಬೇಕು ಮೊದಲೇ ತಗೊಂಡ್ರೆ ವಾಸಿ ಅಲ್ವಾ. ಅದನ್ನೇ ಗರುಡ ಪುರಾಣ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದೆ. ಈ ರೀತಿಯಲ್ಲಿ ಆ ಯಮದೂತರಿಂದ ನಾನಾ ತರಹದ ಯಾತನೆಗಳನ್ನ ಪಾಪಿಗಳಾದಂಥವ್ರು ಮುಂದೆ ಅನುಭವಿಸುವಂಥವರಾಗ್ತಾರೆ. ಅದನ್ನೆಲ್ಲ ಪುನಃ ನಾಳೆ ದಿವಸ ಸಂಜೆ 4:15 ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃತ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ.